ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣ. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ನಕ್ಷತ್ರ ನಾಡಿ. ಕರೆಗಳನ್ನ ತಗೊಳ್ಳೋಣ. ಹಾಗೆ ಯಾವುದಾದ್ರು ವಿಚಾರ ಬಂದಾಗ ಅದ್ರ ಬಗ್ಗೆ ಖಂಡಿತ ಮಾತಾಡೋಣ. ಮುಂದಿನ 87ನೇ ಬ್ಯಾಚ್ ಬಂದ್ಬಿಟ್ಟು ಅಕ್ಟೋಬರ್ 18ನೇ ತಾರೀಕು ಶುರು ಆಗುತ್ತೆ. ಅಕ್ಟೋಬರ್ 18ಕ್ಕೆ ಇರ್ತಕ್ಕಂಥದ್ದು. ಭಾಳಷ್ಟು ಜನ ಕೆಲವರು ಮುಂದಿನ ಕ್ಲಾಸ್ಗೆ ಖಂಡಿತ ಸೇರ್ತೀವಿ ಅಂತಕ್ಕಂಥವ್ರು ಅಕ್ಟೋಬರ್ 18ಕ್ಕೆ ಇರ್ತಕ್ಕಂಥದ್ದು. ಕರೆಗಳನ್ನ ತಗೊಳ್ಳೋಣ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ, ಮಾತಾಡಿ. ಹೇಳಿ ಸರ್. ಸರ್ ನಮಸ್ಕಾರ. ಹಾಂ, ಹೇಳಿ ಸರ್. ಸರ್ ನಿಮ್ ಪ್ರೋಗ್ರಾಮ್ ತುಂಬಾ ಸೂಪರ್ ಬರ್ತಾರ ಸರ್. ಹೌದಾ ಸರ್? ಯಾರು ಈ ಕನ್ನಡ ಚಾನೆಲ್ಗಳಲ್ಲಿ ಬರ ಜ್ಯೋತಿಷ್ಯಗಳಲ್ಲಿ ನಂಬರ್ 1 ಜ್ಯೋತಿಷ್ಯ ಸರ್ ನಿಮ್ದು. ನಮ್ದಾ ಸರ್? ವೆರಿ ಗುಡ್ ಸರ್. ಹೌದು ಸರ್. ಬೇರೆಯವರು ಅದನ್ನ ಪೂಜೆ ಮಾಡಿ ಇದನ್ನ ಪೂಜೆ ಮಾಡಿ ಸುಮ್ನಿರಮ್ಮ ತುಂಬಾ ಒಳ್ಳೇದಾಯ್ತದೆ, ಹಂಗಾಯ್ತ ಹಿಂಗಾಯ್ತ ನೈ ಈ ಸರ್ ಮಾತಾಡ್ತಾರ ಸರ್. ಆದ್ರೆ ನೀವ್ ಹಂಗಿಲ್ಲ, ಯಾವ ಟೈಮ್ಲಿ ಏನಾಯ್ತದೆ ಅನ್ನೋದ ಖಂಡಿತನ ಹೇಳ್ತಿದಾರಿ. ವೆರಿ ಗುಡ್. ಈ ತರ ನಿಮ್ಮಂತ ಜ್ಯೋತಿಷ್ಯನ ನಾನ್ ತಿಳಿದ ಮಟ್ಟಿಗೆ ನೋಡಿಲ್ಲ ಸರ್. ಪ್ರಶ್ನೆ ಶಾಸ್ತ್ರ ಸರ್ ಒಂದು ವಿಷಯ. ಇದೇ ಒಂದು ಪ್ರಾಬ್ಲಮ್ ಏನಾಗ್ತಾ ಇದೆ ಅಂದ್ರೆ, ಹೇಳಿ ಸರ್. ನಾವು ನಮ್ದು ಹಿಂದೂ ಧರ್ಮ, ಹಿಂದೂ ಧರ್ಮದಲ್ಲಿ ಏನಾಗ್ತಾ ಇದೆ ಅಂದ್ರೆ, ಈ ದೇವರುಗಳನ್ನ ಯಾವ ತರ ಮಾಡ್ತಾ ಇದಾರೆ ಅಂತಂದ್ರೆ ಪರ್ಸನಲ್ ಪ್ರಾಬ್ಲಮ್ಗೆ ಯೂಸ್ ಮಾಡ್ಕೊಂಡ್ಬಿಡ್ಬೇಕು ಅಂತ ಮಾಡ್ತಾ ಇದಾರೆ. ನಮಗೆ ಅಲ್ಲಿ ಒಗ್ಗಟ್ಟು ಬರ್ತಾ ಇಲ್ಲ. ದೇವರ ಹೆಸರಲ್ಲಿ ಭಯ, ದೇವರೇ ಹೊಂದಿದ ತಕ್ಷಣ ಭಕ್ತಿ, ದೇವ್ರ ನಮಸ್ಕಾರ ಮಾಡಿದ ತಕ್ಷಣ ಆಗ್ಬಿಡತ್ತೆ. ಆಗದೇ ಇದ್ದಾಗ ದೇವ್ರನ್ನ ನಂಬೋದು ಬೇಡ. ಈಗ ಯಂಗ್ಸ್ಟರ್ಸ್ ಎಷ್ಟು ಜನ ಸರ್ ಹಿಂದೂನ ನಂಬ್ತಾರೆ ಹೇಳಿ? ಹಿಂದೂ ದೇವರುಗಳನ್ನ ನಮಸ್ಕಾರ ಮಾಡ್ತಾರೆ ಹೇಳಿ? ಯುವಕರು ಎಷ್ಟು ಜನ ಮಾಡ್ತಾರೆ ಹೇಳಿ? ಅದೇ ಬೇರೆ ಬೇರೆ ದೇಶದಲ್ಲಿ, ಬೇರೆ ಬೇರೆ ರಾಷ್ಟ್ರದ ದೇಶದಲ್ಲಿ ಯುವಕರಿಗೆ ಹೆಂಗ್ ಮಾಡ್ತಾರೆ ಗೊತ್ತಾ? ಅವ್ರದೊಂದು ಟೈಮ್ ಬಂತು ಅಂದ್ರೆ ಅಲ್ಲಿ ಮಾಡ್ಲೇಬೇಕು, ಅಲ್ಲಿ ಪ್ರೇ ಮಾಡ್ಲೇಬೇಕು. ನಮ್ಮವ್ರು ಏನಿಲ್ಲ, ನನ್ನ ಮಗನ ದೇವ್ರು ನಂಬಲ್ಲ. ನಮ್ಮ ದೊಡ್ಡವ್ರು ಹೇಳ್ತಾರೆ ನಮ್ಮ ಮಗನ ದೇವ್ರು ನಂಬಲ್ಲ. ನಾವೇನ್ ಫೋರ್ಸ್ ಮಾಡಲ್ಲ, ಅವ್ರಿಗವ್ರ ನಂಬಿಕೆ, ದೇವ್ರು ನಂಬಲ್ಲ ಅಷ್ಟೇ. ಅಲ್ಲಿಂದ ಶುರು ಆಗುತ್ತೆ. ನಮ್ಮ ದೇವ್ರನ್ನ ನಂಬಿ ಅಂತ ನಾನು ಹೇಳ್ತಾ ಇಲ್ಲ. ನಮ್ದು ವೈಜ್ಞಾನಿಕ ನಿಲುಗಟ್ಟಲ್ಲಿದೆ ಎಲ್ಲವೂ ಕೂಡ. ಫ್ರೀಡಮ್ ಜಾಸ್ತಿ ಕೊಡ್ತೀವಿ ನಾವು. ಫ್ರೀಡಮ್ ಜಾಸ್ತಿ ಕೊಟ್ಟಾಗ ಅದೇನಾಗತ್ತೆ, ನಮ್ಮ ಧರ್ಮದ ಮೇಲೆ, ನಮ್ಮ ಹಿಂದೂ ಧರ್ಮದ ಮೇಲೆ ಆಸೆ ಕಮ್ಮಿ ಆಗ್ಬಿಡುತ್ತೆ. ಫ್ರೀಡಮ್ ಜಾಸ್ತಿ ಹೋಗ್ಬಿಟ್ರೆ ನಮ್ದು ಅಂತ ಆಸೆ ಬರಬೇಕು ಯುವಕರಿಗೆ. ನಮ್ದು ಅಂತ ಆಸೆ ಹೊಟ್ಟೋಗಿದೆ ಈಗ. ಕಂಪ್ಲೀಟ್ಲಿ ನಮ್ದು ಅಂತ ಆಸೆನೆ ಹೊಟ್ಟೋಗಿದೆ. ಕುಂಕುಮ ಇಟ್ಕೊಳ್ಳೋದು ಅಂತಂದ್ರೆ ಅದು ನಾಚಿಕೆ. ಇಲ್ಲಿಂದ ಮನೆಯಿಂದ ಬಲವಂತಕ್ಕೆ ಇಟ್ಕೊಂಡು ಹೋಗ್ತಾರೆ, ಆಫೀಸ್ಗೆ ಹೋದ್ರೆ ಹಿಂಗೆ ಅಳಿಸ್ಬಿಡ್ತಾರೆ ಸರ್. ಸೊ ನಮ್ಮ ಕಲ್ಚರ್ ಅನ್ನೋದು ಒಂದಿರುತ್ತೆ, ಅದನ್ನ ಏನಕ್ಕೆ ಇಟ್ಕೋಬೇಕು, ಸೈಂಟಿಫಿಕ್ ಆಗಿ ಅಂತ ಇರುತ್ತೆ. ಸೊ ಆ ರೀತಿ ಆಗಿರ್ತಕ್ಕಂಥ ಈ ವಿಚಾರದಲ್ಲಿ ನಾನು ಕೂಡ ನೀವು ದೇವಸ್ಥಾನಕ್ಕೆ ಹೋಗಿ ಹೋಗಿ ಅಂತ ಇದ್ರೆ ಇದ್ದಿದ್ದು ಹೊಟ್ಟೋಗುತ್ತೆ ಸರ್. ಯಾಕಂದ್ರೆ ದೇವಸ್ಥಾನಕ್ಕೆ ಹೋಗಿ ಅಂದ್ರೆ ನಾನೊಂದು ಎಕ್ಸ್ಪೆಕ್ಟೇಷನ್ ಇಂದ ಹೇಳ್ತಾ ಇರ್ತೀನಿ, ನಿಮಗೆ ಸಮಸ್ಯೆ ಇದೆಯಲ್ವಾ ದೇವಸ್ಥಾನಕ್ಕೆ ಹೋಗಿ ಅಂತ ಹೇಳ್ತೀನಿ. ಸೊ ದೇವಸ್ಥಾನಕ್ಕೆ ಹೋದಾಗ ಏನಾಗುತ್ತೆ, ಅಲ್ಲಿ ಫಲ ಬಂತು ಅಂದ್ರೆ ನಂಬ್ತಾರೆ, ಫಲ ಬಂದಿಲ್ಲ ಅಂತಂದ್ರೆ ಬೊಗಳೆ ದಾಸ ಅಂತ ಹೇಳ್ತಾರೆ ಅಲ್ವಾ? ಬರೀ ಎಲ್ಲ ಸುಳ್ಳು ಅಂತ ಹೇಳ್ತಾರೆ. ಯಾಕಂದ್ರೆ ಇಲ್ಲಿ ಫಸ್ಟ್ ಆಫ್ ಆಲ್ ಯಾರಿಗೂ ಮರ್ಯಾದೆನೇ ಕೊಡಲ್ಲ. ಜ್ಯೋತಿಷ್ಯಕ್ಕೆ ಯಾರು ಕರೆದು ಸನ್ಮಾನ ಮಾಡಲ್ಲ. ಯಾರು ಸನ್ಮಾನ ಮಾಡ್ತಾರ ಸರ್? ನೀವು ಹೇಳ್ಬಿಡಿ. ಎಲ್ಲಾರು ನೀವು ನೋಡಿದೀರಾ ಜ್ಯೋತಿಷಿಗಳನ್ನ ಸನ್ಮಾನ ಮಾಡಿರೋದು? ಇಲ್ಲ ಸರ್, ನೋಡಿಲ್ಲ ಸರ್, ನೋಡಿಲ್ಲ ಸರ್. ಇವ್ರ ಹೆಸರು ಇಟ್ಕೊಂಡಾರ ಅಷ್ಟೇ 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 ಅಷ್ಟೇ. ನಾವು ದೊಡ್ಡ ಗುರೂಜಿ ಅಂತ, ದಿನೇಶ್ ಗುರೂಜಿ ಕರೆಕ್ಟ್ ಆಗಿ ಹೇಳಿದ್ರಿ. ಈಗ ಯಾರಾದ್ರೂ ಕರೆದು ಅಲ್ಲಿ ಅವ್ರವರೇ ಸನ್ಮಾನ ಮಾಡಿಸ್ಕೊಂಡಿರೋದು ನಾವು ಟಿವಿಲಿ ನೋಡ್ತೀವಿ. ಅವ್ರವರೇ ಹೂವು ಹಾಕೊಳ್ಳೋದು, ಅವ್ರವರೇ ಮಾಡ್ಕೊಳ್ಳೋದು ನೋಡಿದೀವಿ. ಅದು ಕೊಡೋಗ್ತಾರೆ. ಆದ್ರೆ ಯಾರಾದ್ರೂ ಕರೆದು ಇವ್ರು ವಿದ್ವಾಂಸರು, ಇವ್ರು ಬಹಳಷ್ಟು ಓದಿದ್ದಾರೆ, ಹಿಂದಿನ ಕಾಲದಲ್ಲಿ ಇತ್ತು. ಇವಾಗ ಯಾವ್ದಾರು ಸಂಘ ಸಂಘಟನೆಗಳು ಕರೀತಾರ? ಯಾರು ಕನ್ನಡ ಪರ ಸಂಘಟನೆಗಳು ಈ ತರ ಟಿವಿಲಿ ಒಬ್ರು ಬರ್ತಾರೆ, ಇಷ್ಟು ಜನಕ್ಕೆ ಜ್ಯೋತಿಷ್ಯ ಹೇಳ್ಕೊಟ್ಟಿದ್ದಾರೆ, ಇವ್ರನ್ನ ಕರೆಸ್ಬೇಕು ಅಲ್ಲಲ್ಲ, ಇದ್ರ ಮುಖಾಂತರ ಕರೀರಿ ಅಂತ ಹೇಳ್ತಾ ಇಲ್ಲ. ದಯವಿಟ್ಟು ನನ್ ಕರೆದ್ರು ಹೋಗೋದಿಲ್ಲ. ಅರ್ಥ ಆಯ್ತಲ್ಲ ಏನಕ್ಕೆ ಅಂತ? ನಾನು ಈ ಪಾಯಿಂಟ್ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಜ್ಯೋತಿಷ್ಯದ ಮೇಲಿರ್ತಕ್ಕಂಥ ಅಪನಂಬಿಕೆ ಮತ್ತೆ ಜ್ಯೋತಿಷಿಗಳು ಇವೆರಡು ಕಳ್ಳರು ಅಂತ ಬಂದ್ಬಿಟ್ಟಿದೆ ಸರ್. ಬಂದ್ಬಿಟ್ಟಿದೆ ಆಲ್ರೆಡಿ. ಇದು ಬಂದ್ರೆ ಯಾರ್ ತಾನೇ ಕರೆದು ಸನ್ಮಾನ ಮಾಡ್ತಾರೆ? ಜ್ಯೋತಿಷರು ಬರೀ ಸುಳ್ಳು ಹೇಳೋರು, ಬರೀ ಅಲ್ಲಿ ಇಲ್ಲಿ ಅದ್ರ ಬಗ್ಗೆ ಸುಮ್ಮನೆ ಮನಸ್ಥಿತಿ ಮೇಲೆ ಹೇಳೋರು. ಹಿಂಗೆ ಬಂದ್ಬಿಟ್ಟಾಗ ನಾವು ಅದೇ ಗುಂಪಿಗೆ ಸೇರ್ಬಿಟ್ಟಿದೀವಿ ಸರ್. ಈಗ 100 ಜನ ಕಳ್ಳರಿದ್ರೆ 2 ಒಳ್ಳೆಯವ್ರಿದ್ರೆ ಆ 2 ಏನು ಸಪರೇಟ್ ಆಗಿ ಎತ್ತಿರ್ತಾರ ಅಲ್ವಾ? ಏನೋ ಹೇಳ್ತಾ ಇದ್ರಿ. ನಿಮ್ಮಂತವ್ರು ನೋಡಿದಾಗ
100% ನಾವು ನಂಬಲೇಬೇಕು ಸರ್. ಸರ್ ಈಗ ತುಂಬಾ ಕಡೆ ಬೇರೆ ಬೇರೆಯವ್ರು ಬಂದು ನಾನು ಎಲ್ಲೋ ಒಂದು ಮೂಲೆಯಲ್ಲಿ ಬರ್ತಾ ಇದ್ರೆ ಎಲ್ಲಿ ಸರ್ ಗೊತ್ತಾಗುತ್ತೆ? ಅದು ಕಷ್ಟ ಅದು ಅಲ್ವಾ ಸರ್? ಈಗ ಮೊದಲು ನೋಡಕ್ಕಿಂತ ಈಗ ನೀವು ಬೇಕಾದ್ರೆ ಆಯುಷ್ ಚಾನೆಲ್ ಅವ್ರನ್ನ ಬೇಕಾದ್ರೆ ಚೆಕ್ ಮಾಡಿ, TRP ನಿಮ್ದು ತುಂಬಾನೇ ಇರುತ್ತೆ ಸರ್, ನಮಗ್ ಗೊತ್ತಿರಲ್ಲ ಅದ್ರ ಬಗ್ಗೆ. ಬೇಕಾದ್ರೆ ಕೇಳಿ ನೋಡಿ, ಗ್ರೋತ್ ಆಯ್ತಾನೆ ಇದೆ ಸರ್, ಇನ್ನು ಮುಂದಕ್ಕೆ ಗ್ರೋತ್ ಆಗುತ್ತೆ ಖಂಡಿತ. ಎಲ್ಲ ನೋಡ್ತಾರೆ ಕಲಿತಾರೆ ಸರ್. ಯಾವಾಗ ಒಬ್ಬ ಮನುಷ್ಯ ಜ್ಯೋತಿಷ್ಯ ಕಲಿಯೋದ್ ನಾನು ಹೇಳ್ತಾರೆ ಕಲಿತಾನೆ, ನಮ್ಮ ಹಿಂದೂ ಧರ್ಮದ ಮೇಲೆ ಪೂರ್ಣ ವಿಶ್ವಾಸ ಬರುತ್ತೆ. ಯಾವಾಗ ಆ ಗ್ರಹಗಳು ಅವ್ನಿಗೆ ಏನೇನ್ ಮಾಡ್ತಾ ಇದೆ ಅಂತ ವಿಶ್ವಾಸ ಬರುತ್ತಲ್ಲ, ನಮ್ಮ ಒಂದು ಶಕ್ತಿ ಜಾಸ್ತಿ ಆಗುತ್ತೆ. ಗೊತ್ತಿಲ್ಲ, ಇದು ಸೀಕ್ರೆಟ್ ಇಲ್ಲಿದೆ. ಮುಂದೆ ಒಂದು ದಿವಸ ಹಿಂದೂ ಧರ್ಮ ಉಳಿಬೇಕು ಅಂದ್ರೆ ಜ್ಯೋತಿಷ್ಯನೇ ನಿಲ್ಲುತ್ತೆ. ಇದು ನಿಮ್ಮಂತವರಿಂದ ಪರ್ಸೆಂಟೇಜ್ ಜಾಸ್ತಿ ಆಗುತ್ತೆ ಸರ್. ಆಗ್ಲೇಬೇಕು. ಈ ಪೂಜೆ ಪುನಸ್ಕಾರ ಅವ್ರಿಗೆ ಹೇಳ್ಬಾರ್ದು ಸರ್. ಅವ್ರ ಪೂಜೆ ಯಾರಿಗೆ ಆಗ್ಲಿ, ಯಾವ ಮನುಷ್ಯನಿಗೂ ಪೂಜೆ ಪುನಸ್ಕಾರ ಹೇಳ್ಬಾರ್ದು. ಈ ಟೈಮಲ್ಲಿ ಆಗುತ್ತೆ ನೋಡಮ್ಮ, ಈ ಟೈಮಲ್ಲಿ ಸಮಸ್ಯೆ ಇದೆ ಅಂತ. ಆ ಟೈಮಲ್ಲಿ ಹೆಚ್ಚು ಕಮ್ಮಿ ಒಂದ್ ತಿಂಗಳು ಆ ಕಡೆ ಈ ಕಡೆ ಅವ್ರಿಗೆ ಆ ಒಂದು ಫ್ಯಾಕ್ಟ್, ಆ ಒಂದು ಈವೆಂಟ್ ಆಗ್ಬಿಟ್ರೆ ಹೌದಲ್ವಾ, ಅದು ತೋರ್ಸದಂಗೆ ಆಯ್ತಲ್ವಾ. ಆವಾಗ ಸ್ಲೋ ಆಗಿ ನಂಬಿಕೆ, ಫಸ್ಟ್ ಒಂದು ನಂಬಿಕೆ ಬಂದಾದ್ಮೇಲೆ ವಿಶ್ವಾಸ ಬಂದಾದ್ಮೇಲೆ ಅದನ್ನ ದೇವ್ರ ತರ ಪೂಜಿಸ್ತಾರೆ ಅಲ್ವಾ. ಸೊ ಫಸ್ಟೇ ನಾವು ದೇವ್ರು ಹೇಳಿದ್ಬಿಟ್ರೆ ಆ ದೇವ್ರು ಏನಾದ್ರು ಮಿಸ್ ಆಯ್ತು ಅಂತಂದ್ರೆ ನಂಬಿಕೆ ಕಳ್ಕೊಳ್ತೀವಿ. ನಂಬಿಕೆ ಹೋದ್ರೆ ವಿಶ್ವಾಸ ಹೊರಟೋಗುತ್ತೆ. ಅದು ಧರ್ಮದ ಮೇಲೆ ಏಟ್ಬಿಡುತ್ತೆ. ತುಂಬಾ ಜನ ಗೊತ್ತಿಲ್ಲ, ಧರ್ಮದ ಮೇಲೆ ಏಟ್ಬಿಡುತ್ತೆ. ಇವತ್ತೆಲ್ಲ ದೇವಸ್ಥಾನಗಳಿಗೆ ಟ್ರಿಪ್ ತರ ಹೋಗ್ತಾ ಇದಾರೆ ಹೊರತು ಭಕ್ತಿಯಿಂದ ಯಾರು ಹೋಗ್ತಾ ಇಲ್ಲ ಅಲ್ವಾ. ಅಲ್ಲಿ ಹೋಗಿನ ಮುಂಚೆನೆ ಒಂದು ಇಡ್ಲಿ ವಡಾ ಬಿಸಿ ಎಲ್ಲಿ ಹೋಟ್ಲಿದೆ ಅಲ್ಲಿ ಫಸ್ಟ್ ಕ್ಲಾಸ್ ಆಗಿ ತೃಪ್ತಿ, ಫಸ್ಟ್ ನಮ್ದು ಹೊಟ್ಟೆ ತೃಪ್ತಿ, ಆಮೇಲೆ ದೇವ್ರು ನೋಡೋದು ಅಲ್ವಾ. ಮುಂಚೆ ನಮ್ಮಮ್ಮ ಕರ್ಕೊಂಡು ಹೋಗೋರು ದೇವಸ್ಥಾನಕ್ಕೆ ಸರ್, ಒಡೆದು ಕರ್ಕೊಂಡು ಹೋಗೋರು. ಅಲ್ಲಿ ನೋಡಮ್ಮ, ಅಲ್ಲಿ ತಿಂಡಿ ತಿನ್ಕೊಂಡು ಹೋಗೋಣ, ದೇವ್ರ ದರ್ಶನ ಆಗೋರು ತಿನ್ನಂಗಿಲ್ಲ ನೀನು. ಕರೆಕ್ಟಾ ಸರ್? ನಿಮ್ ಏಜ್ ನನ್ಗೆ ಗೊತ್ತಿಲ್ಲ. ನನ್ನ ಮನೇಲಿ ಎಲ್ಲಾರು ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ, ದೇವ್ರ ಹತ್ರ ಹೋಗ್ತಾ ಇದೀವಿ, ತಿನ್ನೋದಂತೆ ಹೊಡಿತೀನಿ ನೋಡು, ಆಮೇಲೆ ಬಂದ್ಮೇಲೆ ತಿನ್ನೋದು ಇದ್ದೇ ಇರುತ್ತಲ್ವಾ ಅನ್ನೋರು. ಇವಾಗ ಹಂಗಲ್ಲ, ಅಯ್ಯೋ ಮಗು ನಮ್ದು, 30 ವರ್ಷ ಆಗಿದೆ, ಇನ್ನು ಮದುವೆಗಿಲ್ಲ ಮಗು, ಅವ್ದು ಪಾಪ ಅಸಿಡಿಟಿ ಜಾಸ್ತಿ, ತಿನ್ಬಿಡಪ್ಪ ಮಸಾಲೆ ದೋಸೆ ಅದು ತಿನ್ಬಿಡ, ಆಮೇಲೆ ದೇವ್ರ ದರ್ಶನ ಮಾಡೋಣ. ಈ ತರ ಬಂದಾಗ ವಿಶ್ವಾಸ ಎಲ್ಲಿ ಬರುತ್ತೆ, ಸ್ಟ್ರಿಕ್ಟ್ನೆಸ್ ಎಲ್ಲಿ ಬರುತ್ತೆ, ಭಕ್ತಿ ಎಲ್ಲಿ ಬರುತ್ತೆ ಅಲ್ವಾ. ಸೊ ಉಪವಾಸ ಅನ್ನೋದು ಏನು, ಅದು ತಿನ್ಬಿಟ್ಟು ಹೋದ್ರೆ ಮಾತ್ರ ಭಕ್ತಿ, ತಿಂದೇ ಹೋದ್ರೆ ಭಕ್ತಿ ಅಲ್ಲ. ಅದಕ್ಕೊಂದು ರೆಸ್ಪೆಕ್ಟ್ ಅಷ್ಟೇ, ಅದಕ್ಕೊಂದು ರೆಸ್ಪೆಕ್ಟ್. ಐ ಹ್ಯಾವ್ ಕಮ್ ಹಿಯರ್ ನಾಟ್ ಹ್ಯಾವಿಂಗ್ ಫುಡ್, ಇಟ್ಸ್ ಅ ರೆಸ್ಪೆಕ್ಟ್ ಅಷ್ಟೇ. ಸೊ ಅಷ್ಟೇ ಸರ್, ಇನ್ನೇನಿಲ್ಲ. ಅದು ಸಿಂಪಲ್, ನಾವೇನು ಜಾಸ್ತಿ ತಲೆ ಕೆಡ್ಸ್ಕೊಳಂಗಿಲ್ಲ ಅದರಲ್ಲಿ. ಆಯ್ತಿರ್ಲಿ ಸರ್, ಹೇಳಿ ಸರ್, ಒಳ್ಳೆ ಪಾಯಿಂಟ್ ಹೇಳಿದ್ರೆ. ಸರ್ ಪ್ರಶ್ನೆ ಶಾಸ್ತ್ರಕ್ಕೆ ಹೋಗ್ತೀನಿ. ಹೇಳಿ. ನಮ್ಮ ಬಾಂಬೈನ ಬಗ್ಗೆ ಕೇಳ್ಬೇಕಾಗಿತ್ತು ಸರ್. ಹೇಳಿ. ಒಂದು 5 ಎಕರೆ ಜಮೀನ್ ತಗೊಂಡಿದ್ವಿ ಸರ್ ನಾವು, ಸೇಲ್ ಅಗ್ರಿಮೆಂಟ್ ಹಾಕ್ತಿದೀವಿ. ಅದು ಕೋರ್ಟ್ ಅಲ್ಲಿ ನಡೀತಾ ಇದೆ ಸರ್. ಇನ್ನ ಅದು ಯಾವಾಗ ಆಗುತ್ತೆ? ನಂಬರ್ ಹೇಳಿ. 24 ಸರ್. ನಾವು ಪ್ರಶ್ನಾಶಾಸ್ತ್ರದಲ್ಲಿ ಗ್ರಹಗಳನ್ನ ನಿಲ್ಲಿಸಿ ಕೇಳ್ತೀವಿ ಏನ್ ಸಮಾಚಾರ ಅಂತ. ಕೇಳಿರ್ತಕ್ಕಂಥ ಪ್ರಶ್ನೆಯಲ್ಲಿ ಬುಧ ದಶೆ ಮತ್ತೆ ಶುಕ್ರ ಭುಕ್ತಿ 2023. ಬುಧನ ಕಾಂಬಿನೇಷನ್ 10 ಅನ್ನೊಂದಿದೆಯಾ? ತೋರಿಸ್ತಾ ಇಲ್ಲ. ಅದಾದ್ಮೇಲೆ ಬರ್ತಕ್ಕಂಥ ನಮ್ಮ ಡ್ರೈವರ್ನ ನೋಡೋಣ. ಡ್ರೈವರ್ ಯಾರು? ಶುಕ್ರನಲ್ಲೂ ಕಾಂಬಿನೇಷನ್ ಇಲ್ಲ. ಇದು ಎಲ್ಲಾ ಕಾಂಬಿನೇಷನ್ ನೋಡ್ತಾ ಇದ್ರೆ ಇದನ್ನ ಫೈನಲಿ ಇದು ಅಲ್ಲಿಗೆ ತ್ರಿಶಂಕು ಸ್ಥಿತಿಲೇ ನಿಂತ್ಕೊಳ್ಳೋ ಕಾಂಬಿನೇಷನ್ ಇದೆ ಸರ್. ಕಂಪ್ಲೀಟ್ ಆಗಿ ನಿಮ್ ಕಡೆ ಆಗೋದು ಸ್ವಲ್ಪ ಯಾವ ಕಾಂಬಿನೇಷನ್ ಸ್ವಲ್ಪ ತೋರಿಸ್ತಾ ಇಲ್ಲ. ಅದು ಶನಿಲಿ ಆಗ್ತಕ್ಕಂಥದ್ದು ಬರುತ್ತೆ. ಶನಿಯ ಟೈಮಲ್ಲಿ ನಾನು ಸ್ವಲ್ಪ ಒಂದು ವಿಂಡೋ ಪೀರಿಯಡ್ ಕೊಡ್ತೀನಿ. 2022 ಸೆಪ್ಟೆಂಬರ್ ಇಂದ 2023 ಮಾರ್ಚ್. ಇದು ಯಾವಾಗ ಹಾಕಿದ್ದು ಕೇಸು? 2018, 19, 20, 21 3 ವರ್ಷ ಆಯ್ತಲ್ವಾ? 3 ವರ್ಷ ಆಯ್ತು ಸರ್. ಮುಂದಿನ ವರ್ಷ ಸೆಪ್ಟೆಂಬರ್ ಇಂದ ಮಾರ್ಚ್ಗೆ ನಿಮ್ಮ ಕಡೆ ಆಗ್ತಕ್ಕಂಥ ಸಾಧ್ಯತೆ ಇದೆ. ಯಾಕಂದ್ರೆ ಪ್ರಶ್ನಾಶಾಸ್ತ್ರದಲ್ಲಿ ಇದನ್ನ ಗೆಲ್ಲಬೇಕು ಅಂತಂದ್ರೆ ಗುರುವಿನ ಮಂತ್ರ ಹೇಳ್ಕೋಬೇಕು. ಓಂ ಬ್ರಹ್ಮಸ್ಪತಿ ನಮಃ ಅಂತ ಯಥೇಚ್ಛವಾಗಿ ಹೇಳ್ಕೊಳ್ಳಿ. ಇದರಿಂದ ಒಂದು ಯೆಲ್ಲೋ ಕಲರ್ ಥ್ರೆಡ್ ಅಂತ ಬರುತ್ತೆ, ಬಲಗೈ ಕಟ್ಕೊಳ್ಳಿ. ಮತ್ತೆ ಅರಿಶಿನದ ಕುಂಕುಮ ತೆಗೆದ್ಬಿಟ್ಟು ಹಚ್ಕೊಂಡು ಕೋರ್ಟ್ಗೆ ಹೋಗ್ಬೇಕಾರಲ್ಲ ಓಂ ಬ್ರಹ್ಮಸ್ಪತಿ ನಮಃ ಅಂತ ಯಥೇಚ್ಛವಾಗಿ ಹೇಳ್ಕೊಳ್ಳಿ. ಅರಿಶಿನದ ದಾರ ಇರಬೇಕು, ಅರಿಶಿನದ ಕುಂಕುಮ ಇರಬೇಕು. ಯಾಕೆಂದ್ರೆ ಯಾವ ಗ್ರಹ ಜಯ ಕೊಡುತ್ತೋ ಅದನ್ನ ನಾವು ಜಾಸ್ತಿ ಆಕ್ಟಿವೇಟ್ ಮಾಡಬೇಕು. ಗುರು ಸ್ವಲ್ಪ ಸ್ಟ್ರಾಂಗ್ ಆಗಿದೆ. ನೀವು ಕೇಳಿರ್ತಕ್ಕಂಥ ಪ್ರಶ್ನಾಶಾಸ್ತ್ರದಲ್ಲಿ ಗುರುವಿನ ಆರಾಧನೆ, ಯಾವ್ದಾದ್ರು ಸಾಯಿಬಾಬಾ ದೇವಸ್ಥಾನ ಇರ್ಬೋದು ಅಥವಾ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಇರ್ಬೋದು, ಹೋಗಿ ದೇವಸ್ಥಾನಕ್ಕೆ ಹೋಗಿ. ಯಾಕಂದ್ರೆ ನೀವು ನಂಬ್ತೀರಾ ಅಂತ ನಿಮ್ಗೆ ಹೇಳ್ತೀನಿ, ಬೇರೆಯವ್ರಿಗೆ ಹೇಳ್ತಾ ಇರಲಿಲ್ಲ ಅಷ್ಟೇ ಸರ್. ಒಳ್ಳೇದಾಗ್ಲಿ. ಜಯದ ಟೈಮ್ ಹೇಳಿದೀವಿ. ಸೊ ಆ ಜಯದ ಟೈಮಲ್ಲಿ ಏನಾಗುತ್ತೆ, ಟೆನ್ಷನ್ಸ್ ಜಾಸ್ತಿ ಆಗುತ್ತೆ. ಬರೋ ಟೈಮ್ ಒಳಗಡೆ ಆ ಮಿಡ್ ಪೀರಿಯಡ್ ಅಲ್ಲಿ ಆಗುತ್ತೋ ಇಲ್ವೋ, ದುಡ್ಡು ಹಾಕ್ಬಿಟ್ಟಿದೀವಿ, ಹಿಂಗಾಗತ್ತೆ ಹಂಗಾಗತ್ತೆ ಅಂತ ಹೇಳಿ ಸಾಕಷ್ಟು ಜನ ಸ್ವಲ್ಪ ಟೆನ್ಷನ್ ಅಲ್ಲಿ ಇರ್ತಾರೆ. ಆ ಟೆನ್ಷನ್ನ ಕಮ್ಮಿ ಮಾಡಿಸುತ್ತೆ.
ನಿನ್ನೆ ಹೊಸ ಕ್ಲಾಸ್ ಪ್ರಾರಂಭವಾಗಿದೆ. ಫುಲ್ ರಶ್. ಬೆಳಗಿನೂ ಸ್ವಲ್ಪ ರಶ್, ಸಾಯಂಕಾಲ ಅಂತೂ ಫುಲ್ ಜಾಮ್ ಪ್ಯಾಕ್. ನಾನು ಎಷ್ಟೋ ಜನ ಸೇರ್ಕೊಂಡ್ರು ಅಂತ ಹೇಳ್ತಾ ಇಲ್ಲ. ನನಗೆ ಕೆಲವರೆಲ್ಲ ಹೇಳಿರ್ತಕ್ಕಂಥ ಮಾತುಗಳಲ್ಲಿ ಒಂದು ಸ್ಪಷ್ಟತೆ ಏನು ಬಂತು ಅಂದರೆ, ಫೀಸಿನ ಬಗ್ಗೆ ಅಲ್ಲ ಅಂತ ಒಂದು ಗೊತ್ತಾಯಿತು. ಮೊದಲನೇದು, ನಾನು ಜ್ಯೋತಿಷ್ಯ ಕಲಿಬಲ್ಲೆನಾ ಅನ್ನೋ ಒಂದು ಭಯ. ಈ ಕ್ವಶನ್ ಅವ್ರಿಗೂ ಕೇಳಿದೆ, ಹಲವಾರು ಇಂಟ್ರೊಡಕ್ಷನ್ ಅಲ್ಲಿ ಸ್ವಲ್ಪ ಕೇಳಿದೆ. ಈಗ ನಿಮಗೆ ಇದು ಕಷ್ಟ ಅಥವಾ ಇದು ಕಲಿಯಕ್ಕಾಗಲ್ಲ ಅಂತ ಹೇಳಿದವರು ಹೆಸರು ಯಾರು ಅಂತ ಕೇಳಿದ್ವಿ. ಒಂದೇದು ಯಾರು ಹೇಳಿಲ್ಲ ಸರ್, ನನಗೆ ನಾನೇ ಅನ್ಕೊಂಡೆ, ಅವ್ರಿಗವ್ರಿಗೆ ಅನ್ಕೊಂಡಿದ್ದಾರೆ ತುಂಬ ಜನ. ಇಲ್ಲೂ ಕೂಡ ವಾಹಿನಿಲಿ ಇವತ್ತು ಯಾರ್ಯಾರು ನೋಡ್ತಾ ಇದ್ದೀರಿ, ನಿನ್ನೆ ಯಾರ್ಯಾರು ಬರಬೇಕು ಅನ್ಕೊಂಡಿದ್ರಿ, ಬಂದಿಲ್ಲ. ನಿಮ್ಮ ಮೊಟ್ಟ ಮೊದಲೇದು ಭಯ. ಇಷ್ಟು ಸುಲಭವಾಗಿ ಈ ಕಾಂಬಿನೇಷನ್ನು ನಾನು ವಾಹಿನಿಲಿ ಹಾಕಿ ಮೊಬೈಲಲ್ಲಿ ತೋರಿಸಿ ಧೈರ್ಯದಿಂದ ಬಂದಿರೋರು ಹೆಚ್ಚಾಗಿದೆ. ಆದರೂ ತೋರಿಸಿದ ಮೇಲೂ ಕೂಡ ಭಯ ಪಡ್ತಕ್ಕಂಥದ್ದು ಯಾಕೆ ಅಂತ ನನಗೆ ಈಗಲೂ ಅರ್ಥ ಆಗಿಲ್ಲ. ಅದರಲ್ಲಿ ಭಯ ಏನಿದೆ ಅಂತ ಗೊತ್ತಾಗ್ತಾ ಇಲ್ಲ. ಎಲ್ಲೆಲ್ಲೋ ಹೋಗಿ ಹಣ ಖರ್ಚು ಮಾಡಿ 30,000 ಆಗುತ್ತೆ ನಿಮಗೆ, ಆ ಶಾಂತಿಗೆ 40,000 ಆಗುತ್ತೆ ಅಂತ ಹೇಳಿ ಅಲ್ಲಿ ಭಯ ಬರಲಿಲ್ಲ ನಿಮಗೆ. ಈ ಗ್ರಹಗಳ ವಿಚಾರನ ನಾವು ಕಲಿತಾಗ ಭಯ ಬರ್ತಾ ಇದೆ. ಬರೀ ಕಲಿಯೋದಷ್ಟೇ, ಬರೀ ಒಂದು ಓದೋದಷ್ಟೇ, ಒಂದು ಪುಸ್ತಕ ತೆಗೆದು ಓದ್ತಕ್ಕಂಥ ವಿಚಾರ. ಭಯ ಅಂದರೆ ಎಲ್ಲೋ ಒಂದು ಕಡೆ ಒಂದು ರೀತಿ ಅದಕ್ಕೆ ಸರಿಯಾಗಿರ್ತಕ್ಕಂಥ ಆನ್ಸರ್ ನಾನು ಕೊಡೋಕ್ಕಾಗೋದಿಲ್ಲ. ಒಂದು ಭಯ ಅಂತಂದರೆ ನನ್ನ ಅರ್ಥ ಎರಡು ವಿಚಾರ. ನನ್ನ ಮೇಲೆ ಕಾನ್ಫಿಡೆನ್ಸ್ ಇಲ್ಲದೆ ಇರತಕ್ಕಂಥದ್ದು, ಎರಡನೇದು ವಿಶ್ವಾಸ. ಕಾನ್ಫಿಡೆನ್ಸು ವಿಶ್ವಾಸ ಯಾವಾಗ ನಾನು ಇಷ್ಟು ವರ್ಷ ಆದಮೇಲೆ ಬಂದು ಹೇಳಲಿಲ್ಲ ಅಂದರೆ ನೀವು ಯಾರನ್ನೂ ನಂಬಕ್ಕಾಗಲ್ಲ ಕೊನೆಗೆ, ಅಲ್ವಾ? ಯಾಕೆಂದರೆ ನಾವು ಯಾವುದೇ ಕಾರ್ಯಕ್ರಮ, ನಾನು ಇಷ್ಟು ದಿವಸ 86 ಬ್ಯಾಚ್ ಮಾಡೋದು ಕೂಡ ಟ್ರಾನ್ಸ್ಪರೆಂಟಾಗೇ ಇಟ್ಟಿದ್ದೀನಿ. ಮೊದಲನೇದು, ಮುಂದೆ ಬರ್ತಕ್ಕಂಥ ಅಕ್ಟೋಬರ್ 18ನೇ ತಾರೀಕು ಬರ್ತಕ್ಕಂಥ ವೀಕ್ಷಕರು ಯಾರು ನೋಡ್ತೀವಿ ಎಲ್ಲರಿಗೂ ಒಂದು ಮಾತು ಹೇಳ್ತಾ ಇದ್ದೀನಿ, ನಾನು ಎಲ್ಲವೂ ಟ್ರಾನ್ಸ್ಪರೆಂಟ್ ಇಟ್ಟಿದ್ದೀನಿ. ನಾನೊಂದು ವಾಟ್ಸ್ಆ್ಯಪ್ ಗ್ರೂಪ್ ಮಾಡಿದ್ರು ಕೂಡ ಎಲ್ಲರೂ ಮಾತಾಡ್ತಕ್ಕಂಥದ್ದನ್ನು ನಾವು ಅಲ್ಲಿ ಹಾಕಿರ್ತೀವಿ. ಯಾರು ಕೂಡ ಎಲ್ಲರ ನಂಬರು ಡಿಸ್ಪ್ಲೇ ಆಗಿರುತ್ತೆ. ಒಬ್ರೊಬ್ರಿಗೆ ಮಾತಾಡ್ಕೋಬೋದು, ಒಬ್ರೊಬ್ರಿಗೆ ಏನು ಬೇಕಾದ್ರೂ ಮಾಡ್ಕೊಳ್ತಕ್ಕಂಥದ್ದು ಅಲ್ಲಿ ಕಾಂಬಿನೇಷನ್ ಇದೆ ಅಲ್ಲಿ. ಹಾಗೆ ನಮ್ಮ ಕ್ಲಾಸ್ ಮುಗಿದ ಮೇಲೆ ಡಿಸ್ಕಷನ್ ಎಲ್ಲರೂ ಮಾಡ್ತಾರೆ. ನಾವು ಒಬ್ರೊಬ್ರಿಗೆ ಯಾರಿಗೂ ಗೊತ್ತಾಗಬಾರ್ದು ಅಂತ ಹೇಳಿ ಕೆಲವರು ಇಂಡಿವಿಜುವಲ್ ಆಗಿ ಕಳಿಸ್ತಾರೆ, ಇಂಡಿವಿಜುವಲ್ ಆಗಿ ಲಿಂಕ್ ಕಳಿಸ್ತಾರೆ. ಅದು 100 ಇರಲಿ, 50 ಇರಲಿ, 500 ಇರಲಿ, 1000 ಇರಲಿ, ಇಂಡಿವಿಜುವಲ್ ಆಗಿ ಕಳಿಸ್ತಾರೆ. ನಾವು ಇಂಡಿವಿಜುವಲ್ ಆಗಿ ಕಳಿಸಲ್ಲ. ಇಂಡಿವಿಜುವಲ್ ಆಗಿ ಕಳಿಸ್ತಕ್ಕಂಥ ಕಾರಣ ಏನು? ಭಯ. ಸರಿಯಾಗಿ ಪಾಠ ಮಾಡಲ್ಲ ಅವರು. ಪರಿಪೂರ್ಣವಾಗಿ ಯಾವುದನ್ನು ಅವ್ರು ಹೇಳ್ಕೊಡಕ್ಕೆ ಸಾಧ್ಯನೇ ಇಲ್ಲ. ಅಲ್ಲೊಂದು, ಇಲ್ಲೊಂದು, ಇಲ್ಲೊಂದು, ಅಲ್ಲೊಂದು 4 ವಿಚಾರ ತಗೊಂಡು ಅದಕ್ಕೆ ಕೋರಿಲೇಟ್ ಮಾಡಿ ಹೇಳ್ತಕ್ಕಂಥದ್ದು ಕೆಲವರು ಇದ್ದಾರೆ. ಸೊ ಹಾಗಿದ್ದಾಗ ಇಲ್ಲಿ ಇಷ್ಟು ಟ್ರಾನ್ಸ್ಪರೆಂಟ್ ಇತ್ತಾಗಲೂ ಕೂಡ ಅನುಮಾನ, ಭಯ, ಮತ್ತೆ ನಿಮ್ಮ ಮೇಲೆ ನೀವೇ ಡೌಟ್ ಇಟ್ಕೊಂಡ್ರೆ ನಿಮ್ಮ ಆತ್ಮವಿಶ್ವಾಸನೇ ಕಮ್ಮಿ ಮಾಡ್ದಂಗೆ. ಇದೊಂದು ಸಬ್ಜೆಕ್ಟ್ ಮೇಲೆಲ್ಲ ಹೇಳ್ತಾ ಇರೋದು, ಪ್ರತಿಯೊಂದು ವಿಚಾರದಲ್ಲೂ ನಿಮ್ಮ ಆತ್ಮವಿಶ್ವಾಸದ ಮೇಲೆ ನಿಮಗೆ ಬಲವಿಲ್ಲ. ಯಾಕಂದ್ರೆ ಸುಲಭವಾಗಿ 15 ದಿವಸದಲ್ಲಿ ಏನೋ ಒಂದು ವಿದ್ಯೆ ಕಲಿಯಕ್ಕೆ ಇಷ್ಟು ಆಲೋಚನೆ ನೀವು ಮಾಡಿದ್ರೆ ಕೆಲವರು, ಇನ್ನು ಮುಂದಿನ ಜೀವನದಲ್ಲಿ ನೀವು ದೊಡ್ಡ ದೊಡ್ಡ ನಿರ್ಧಾರಗಳು ತಗೋಬೇಕು. ಒಂದು ಮನೆ ಕಟ್ಟೋ ನಿರ್ಧಾರ, ದೊಡ್ಡ ದೊಡ್ಡ ಸಮಸ್ಯೆ ಬಂದಾಗ ಹೆದರಿಸ್ತಕ್ಕಂಥದ್ದು ಹೇಗೆ, ಯಾರು ಭಯ ಪಡ್ತಾ ಇದ್ದಾರೆ ಇದನ್ನು ಕಲಿಯಕ್ಕೆ, ಅವರಿಗೆ ಮೊದಲು ನಿಮ್ಮಲ್ಲಿ ಭಯ ಇತ್ತು ಅಂತಂದ್ರೆ ದೊಡ್ಡ ದೊಡ್ಡದು ಹೇಗೆ ಸಾಧನೆ ಮಾಡ್ತೀರಾ? ನಾಳೆ ನಿಮ್ಮ ಮಕ್ಕಳು ಹುಟ್ಟಿದ್ರು, ನಿಮ್ಮ ಮಕ್ಕಳು ಬೆಳೆದ್ರು, ನಿಮ್ಮ ಮಕ್ಕಳು ಯಾವ ರೀತಿ ಅವರು ಜಗತ್ತಲ್ಲಿ ಇರ್ತಾರೆ ಅನ್ನೋ ಒಂದು ಭಯನ ಹೇಗೆ ನೀವು ನಿಭಾಯಿಸ್ತೀರಾ? ಎಲ್ಲರಿಗೂ ಭಯ ಅಲ್ವಾ? ಇವಾಗ ಏನೋ 10ನೇ ಕ್ಲಾಸ್ ಓದ್ತಾ ಇದ್ದಾನೋ, 8ನೇ ಕ್ಲಾಸ್ ಓದ್ತಾ ಇದ್ದಾನೋ, ಮುಂದೆ ಹೇಗೋ, ಹೀಗೆ ಓದ್ತಾ ಇದ್ದಾನೋ ಅಥವಾ ಈಗ ಓದ್ತಾ ಇಲ್ಲ, ಮುಂದೆ ಏನಾಗ್ತಾನೋ ಭಯ ಇದೆ ಅಲ್ವಾ? ಆ ಭಯಗಿನ ಈ ಭಯ ಏನೂ ಇಲ್ಲ. ಇದು ಏನೂ ಇಲ್ಲ, ಇದು ಝೀರೋ ಇದು. ಬಟ್ ಆದರೆ ಇಲ್ಲಿರ್ತಕ್ಕಂಥ ವಿದ್ಯೆ
ಮುಂಬರುವ ಭಯಗಳನ್ನ ಹೋಗಲಾಡಿಸ್ತಕ್ಕಂಥ ಶಕ್ತಿ ಇದಕ್ಕಿದೆ. ಅದನ್ನ ಯಾರು ಭಯ ಪಡ್ತಾ ಇದ್ದಾರೆ ಅರ್ಥೈಸ್ಕೊಳ್ಳಿ. ಮೊಟ್ಟ ಮೊದಲದಾಗಿ ಹೇಳ್ತಾ ಇದ್ದೀನಿ. ಯಾಕಂದ್ರೆ ನಮ್ಮ ಫೀಸು ಯಾವುದಕ್ಕೂ ಏನು ಲೆಕ್ಕಕ್ಕಿಲ್ಲ. ತುಂಬಾ ಜನಕ್ಕೆ ಅದು ಅರ್ಥ ಆಯ್ತದು. ನಮ್ಮ ಫೀಸು, ತುಂಬಾ ಜನ ಫೀಸ್ ಮಾತಾಡೋರು ಅವ್ರು ಎಲ್ಲೋದ್ರು ಅವರು ಅಷ್ಟೇ, ಅವ್ರಿರೋ ಪರಿಸ್ಥಿತಿನೂ ಅಷ್ಟೇ, ಅವ್ರ ಸಂಬಳನೂ ಅಷ್ಟೇ, ಅವ್ರು ತಗೊಳ್ಳೋದು ಕೆಳಮಟ್ಟದಲ್ಲಿ ಇರ್ತಕ್ಕಂಥ ಬುದ್ಧಿ ಇದೆ, ಕೆಳಮಟ್ಟದ್ದೇ ಸಿಗೋದು. ಚಿಕ್ಕದಾಗಿ ಯೋಚನೆ ಮಾಡಿದ್ರೆ ಚಿಕ್ಕದೇ ಸಿಗೋದು, ದೊಡ್ಡದಾಗಿ ಯೋಚನೆ ಮಾಡಿದ್ರೆ ದೊಡ್ಡದು ಸಿಗುತ್ತೆ. ಕೆಲವ್ರದ್ದು ಹಂಗೆ, ನಮ್ದ್ರ ಬಗ್ಗೆ ಅಷ್ಟ ಅಂದ್ರೆ ಅವ್ರಿಗೆ ಅಷ್ಟೇ ಸಿಗೋದು. ಅವ್ರು ಯಾಕೆ ಅಂತ, ಯಾಕಂದ್ರೆ ತಿಳ್ಕೋಬೇಕು. ಈಗ ಒಂದು ಬೈಕ್ಗಳು ತಗೊಳ್ತೀವಿ, ಕಮ್ಮಿ ರೇಟ್ ಯಾರು ತಗೊಳ್ಳಲ್ಲ. ಬೈಕ್ ಯಾವ್ದಾರು ಇದ್ರೆ ಅಥವಾ ಸ್ಕೂಟರ್ ಇದ್ರೆ, ಯಾಕೆ ಹೇಳಿ? ಅದು ಬಾಳಿಕೆ ಬರುತ್ತೋ ಇಲ್ವೋ, ಎಷ್ಟು ದಿವಸ ಬರುತ್ತೋ ಇಲ್ವೋ. ಬಾಳಿಕೆ ಬರಬೇಕು, ಕ್ವಾಲಿಟಿ ಇರಬೇಕು, ಹೆಸರು ಇರಬೇಕು. ಈ ಮೂರನ್ನು ನೋಡ್ತೀವಿ ಅಲ್ವಾ? ಬಣ್ಣ, ರುಚಿ, ಶಕ್ತಿ ಕೇಳಿರ್ತೀರ. ಬಣ್ಣ, ರುಚಿ, ಶಕ್ತಿ ಮೂರು ಇರಬೇಕು ಅಂತ. ಬಣ್ಣ ಇರಬೇಕು, ರುಚಿನೂ ಆಗಿರ್ಬೇಕು, ನೋಡೋಕ್ಕೆ ಟೇಸ್ಟು, ಶಕ್ತಿನೂ ಇರಬೇಕು. ಈ ಮೂರು ಇದಿದ್ರೆ ಅದಕ್ಕೆ ಬೆಲೆ ಕಟ್ಟಲ್ಲ ನಾವು. ಎಷ್ಟು ಸರ್? ಕೆಲವೊಂದು ಪದಾರ್ಥಗಳು ಡಿಸ್ಕೌಂಟ್ ಇರಲ್ಲ, MRP ಮೇಲೆ ಸೇಲ್ ಮಾಡ್ತಾರೆ. ಯಾಕಂದ್ರೆ ಪ್ರಾಡಕ್ಟ್ ದಮ್ ಹಂಗಿದೆ. ಸೊ ಆ ಪ್ರಾಡಕ್ಟ್ ಕ್ವಾಲಿಟಿ ಹಂಗಿದೆ. ಹಾಗೇನೆ ಎಲ್ಲದರಲ್ಲೂ ಒಂದು ಕ್ವಾಲಿಟಿ ಇರುತ್ತೆ. ನಮ್ಮ ನಕ್ಷತ್ರ ನಾಡಿ ಕ್ವಾಲಿಟಿ ಸಬ್ಜೆಕ್ಟ್ ಇರೋದು. ನಾವು ಏನೇ ಮಾಡಿದ್ರೂ ಕೂಡ ನಮ್ಮದು ಆರ್ಗನೈಸ್ಡ್ ಆಗಿರುತ್ತೆ. ಆಮೇಲೆ ನಮಗೆ ISO 9001 2015 ಸರ್ಟಿಫಿಕೇಶನ್ ಇರ್ತಕ್ಕಂಥ ಸಂಸ್ಥೆ ನಕ್ಷತ್ರ ನಾಡಿ. ಸರಿಯಾಗಿರ್ತಕ್ಕಂಥ ಪುಸ್ತಕಗಳು, ಸರಿಯಾಗಿರ್ತಕ್ಕಂಥ ಮಾರ್ಗದರ್ಶನ, ಏನೇನು ಆದಮೇಲೆ ಏನೇನು ಅವ್ರಿಗೆ ಅರ್ಥೈಸ್ಕೊಳ್ತೀವಿ ಅಂತ ಒಂದು ಲೆವೆಲಲ್ಲಿ ಹೋಗ್ತೀವಿ. ಅಡ್ಡಾದಿಡ್ಡಿ ಹೋಗಲ್ಲ. ನಮ್ಮ ತರಗತಿಗಳೆಲ್ಲ ಅಡ್ಡಾದಿಡ್ಡಿ ಹೋಗಲ್ಲ. ನಿಮಗೆ 9ರಲ್ಲಿ ಸೂರ್ಯ ಕೂತ್ಕೊಂಡ್ರೆ ನಿಮ್ಮ ಅಪ್ಪ ಸತ್ತೋಗ್ತಾರೆ, ನಿಮಗೆ ರಾಹು ಇದ್ದರೆ ಅವನು ಸತ್ತೋಗ್ತಾನೆ, ನಿಮಗೆ ಶುಕ್ರ ಇದ್ದರೆ ನಿಮ್ಮ ಹೆಂಡತಿ ಗೊಟ್ಟಕ್ಕಂದ್ಬಿಡ್ತಾಳೆ, ನಿಮಗೆ 10ರಲ್ಲಿದ್ದರೆ ನಿಮ್ಮ ಅಣ್ಣ ಓಡೋಗ್ಬಿಡ್ತಾನೆ. ಇಂಥ ವಿಚಾರಗಳನ್ನ ತಿಳ್ಕೊಳ್ಳೋಕ್ಕೆ ತುಂಬ ಜನ ಓಡೋಗ್ತಾ ಇದ್ದಾರೆ. ಅದು ಶಾಸ್ತ್ರ ಅಲ್ಲ. ಅದು ಶಾಸ್ತ್ರ ಅಲ್ಲ. ಯಾವ ವ್ಯಕ್ತಿ ಸಾಯ್ತಾನೋ ಅದು ಅವನ ಜಾತಕದಲ್ಲಿ ಬರ್ತಕ್ಕಂಥದ್ದು. 9ನೇ ಮನೆಯಲ್ಲಿ ಸೂರ್ಯ ರಾಹು ಒಟ್ಟಿಗೆ ಸೇರಿದ್ರೆ ಅಪ್ಪ ಸಾಯ್ತಾರೆ ಅಂತ ಯಾರೋ ಹೇಳ್ತಾ ಇದ್ರು. ಸೂರ್ಯ 1 ತಿಂಗಳಲ್ಲಿ ಇರ್ತಾನೆ, ರಾಹು ಅದೇ ಜಾಗದಲ್ಲಿ 18 ತಿಂಗಳಿರ್ತಾನೆ, 18ರಿಂದ 20 ತಿಂಗಳಿರ್ತಾನೆ. ಅಂದರೆ 1 ತಿಂಗಳು ಹುಟ್ಟತಕ್ಕಂಥ ಎಲ್ಲಾ ಮಕ್ಕಳು ತಂದೆ ತೀರೋಗ್ತಕ್ಕಂಥ ತೋರಿಸುತ್ತಾ? 1 ತಿಂಗಳಲ್ಲಿ ಎಷ್ಟು ಕೋಟಿ ಜನ ಹುಟ್ಟುತ್ತಾರೆ, ಎಷ್ಟು ಲಕ್ಷ ಜನ ಹುಟ್ಟುತ್ತಾರೆ ಯೋಚನೆ ಮಾಡಿ. ಅಂದ್ರೆ ಆ ಕಾಂಬಿನೇಷನ್ ಇರೋದೆಲ್ಲ ಫಟ್ಟಾ? ನೋ. ಅವರ ತಂದೆಯ ಸಮಯ ಬಂದಾಗ ಅವರು ಹೋಗ್ತಾನೆ, ಇವನ ಸಮಯ ಬಂದಾಗ ಇವನೇ ಹೋಗ್ಬಿಡ್ತಾನೆ. ಆ ಸಮಯ ಯಾವಾಗ ಬರುತ್ತೆ ಅಂತ ನೋಡ್ತಕ್ಕಂಥದ್ದು ಜ್ಯೋತಿಷ್ಯ. ಒಬ್ಬ ಮನುಷ್ಯನಿಗೆ ಅನಾರೋಗ್ಯ ಬಂದ್ರೆ ಅವ್ರ ಅಪ್ಪನಿಗೆ ಸೆತಾಸ್ಕೋಪ್ ಇಟ್ಕೊಳ್ಳಲ್ಲ, ಅಥವಾ ಅವ್ರ ಅಮ್ಮನಿಗೆ ಬನ್ನಿ ನಿಮ್ಗೆ ಟೆಸ್ಟ್ ಮಾಡಬೇಕು ಅಂತ ಹೇಳಲ್ಲ. ಇವನಿಗೆ ಸೆತಾಸ್ಕೋಪ್ ಇಡ್ತಾರೆ, ಇವನಿಗೆ ಮಾತ್ರೆ ಕೊಡ್ತಾರೆ, ಇವನಿಗೆ ಇಂಜೆಕ್ಷನ್ ಕೊಡೋದು. ಆ ರೀತಿನೇ ಜ್ಯೋತಿಷ್ಯ ಕೂಡ ಇರೋದು. ಇವನ ಜಾತಕದಿಂದ ಅವರ ಮಗಳಿಗೆ ಎಫೆಕ್ಟ್ ಆಗುತ್ತೆ, ಇವರ ಜಾತಕದಿಂದ ತಂದೆಗೆ ಎಫೆಕ್ಟ್ ಆಗುತ್ತೆ, ಇವರ ಜಾತಕದಿಂದ ಮಗಳಿಗೆ ಎಫೆಕ್ಟ್ ಆಗುತ್ತೆ. ಯಾವುದೂ ಇಲ್ಲ. ಇವನ ಜಾತಕದಿಂದ ಏನಾದ್ರು ಎಫೆಕ್ಟ್ ಆಗಬೇಕು ಅಂತಂದ್ರೆ 2 ರೀತಿ. ಇವನು ಜಾತಕದಲ್ಲಿ ಚೆನ್ನಾಗಿ ಸಂಪಾದನೆ ಮಾಡ್ರೆ ಆ ದುಡ್ಡನ್ನ ಮನೆಗೆ ಕೊಡ್ಬೋದು, ಅದರದೇ ಎಫೆಕ್ಟು. ಇವನ ಜಾತಕದಿಂದ ಇರ್ತಕ್ಕಂಥದ್ದು ಲಾಸ್ ಮಾಡಿದ್ರೆ ಆ ಎಫೆಕ್ಟ್ ಇರುತ್ತೆ ಹೊರತು ಅವರಿಗೆ ತೊಂದರೆ, ಅವರ ತಂದೆ ಬಿಸ್ನೆಸ್ ತೊಂದರೆ. ಇಲ್ಲಿ ಜ್ಯೋತಿಷ್ಯ ಹಾಳಾಗಿರೋದು. ಈ ಪಾಯಿಂಟ್ ಮೇಲೆ ಜ್ಯೋತಿಷ್ಯ ಹಾಳಾಗಿರೋದು. ಈ ಜಾತಕದಿಂದ ಅಪ್ಪನಿಗೆ ನಷ್ಟ ಇದೆ ದೊಡ್ಡ ಸುಳ್ಳು. ಯಾಕಂದ್ರೆ 30 ವರ್ಷದ ಜ್ಯೋತಿಷ್ಯದ ಅನುಭವದ ಮೇಲೆ, ಕಮ್ಮಿ ಅಂದ್ರೂ 400 ಗ್ರಂಥಗಳ ಅಧ್ಯಯನದ ಮೇಲೆ, ಅದರ ಜೊತೆಗೆ ಈ ಒಂದು 12,000 13,000 ವಿದ್ಯಾರ್ಥಿಗಳಿಗೆ ಇನ್ನೇನು ಹೋಗ್ತಾ ಇದ್ದೀನಿ, ಸ್ವಲ್ಪ ದಿವಸ ಆದರೆ 13,000 ಆಗುತ್ತೆ. 13,000 ವಿದ್ಯಾರ್ಥಿಗಳಿಗೆ ಹೇಳ್ಕೊಟ್ಟಿರ್ತಕ್ಕಂಥದ್ದು, ಅವರು ನಮಗೆ ಹೇಳಿರ್ತಕ್ಕಂಥ ಅನುಭವದ ಮೇಲೆ ಹೇಳ್ತಾ ಇದ್ದೀನಿ. ಅವ್ರವ್ರ ಜಾತಕ ಅವ್ರವ್ರದೇ ಕಾಂಬಿನೇಷನ್ ಬರುತ್ತೆ, ಅವ್ರದ್ದೇ ಕಷ್ಟ ಸುಖ ಅಲ್ಲೇ. ಇವರ ಜಾತಕದಿಂದ ನಿಮ್ಮ ಅಪ್ಪನಿಗೆ ಆ ಬಿಸ್ನೆಸ್ ಎಫೆಕ್ಟು, ನಿಮ್ಮ ಜಾತಕದಿಂದ ನಿಮ್ಮ ತಾಯಿಗೆ
ಕಾಯಿಲೆ ಬಿಲ್ಕುಲ್ ಆಗಲ್ಲ. ಯಾರ್ದೋ ಆಗಿದೆ ಅಂದರೆ ಅಲ್ಲಿಗೆ ಕೋರಿಲೇಟ್ ಮಾಡ್ತಾರೆ, ಬೇರೆಯವ್ರಿಗೆ ಅದೇ ಕಾಂಬಿನೇಷನ್ ಆಗಿರಲ್ಲ. ಯಾಕೆ? ಮತ್ತೆ ಇನ್ನೊಂದು ಏನಾದರೂ ಒಂದು ಅಲ್ಲಿ ಕೊಕ್ಕಿ ಇಡ್ತಾರೆ. ಗುರುವಿನ ದೃಷ್ಟಿ ಇತ್ತು, ಶುಕ್ರನ ದೃಷ್ಟಿ ಇತ್ತು, ಚಂದ್ರನ ದೃಷ್ಟಿ ಇತ್ತು. ಹಂಗೆ ನೋಡ್ಕೊಳ್ಳೋಕೆ ಬೈ ಲಾಸ್ ಜಾಸ್ತಿ ಆಗುತ್ತೆ. ಫಾರ್ ಎವ್ರಿ ರೀಸನ್ ದೇರ್ ಈಸ್ ಎ ಕೌಂಟರ್ ರೀಸನ್. ಅರ್ಥ ಮಾಡ್ಕೊಳ್ಳಿ. ಪರಾಶರದಲ್ಲಿ ಯಾರ್ಯಾರು ಪರಾಶರ ಕಲಿಯಕ್ಕೆ ಹೋಗ್ತಿರೋ, ನಾನು ಅದನ್ನು ಓದ್ಕೊಂಬಂದಿದ್ದೀನಿ. ಫಾರ್ ಎವ್ರಿ ರೀಸನ್ ದೇರ್ ಈಸ್ ಎ ಕೌಂಟರ್ ರೀಸನ್. ಒಬ್ಬ ಮನುಷ್ಯನ ಮದುವೆ ಜೀವನ ಚೆನ್ನಾಗಿಲ್ಲ ಅಂತಂದ್ರೆ ಎಲ್ಲಾ ರೀತಿನೂ ಹುಡುಕ್ಬೋದು. ಒಬ್ಬ ಮನುಷ್ಯನ ಮದುವೆ ಜೀವನ ಚೆನ್ನಾಗಿದೆ ಅಂದ್ರೆ ಎಲ್ಲಾ ರೀತಿನೂ ಹುಡುಕ್ ತೋರಿಸ್ತೀನಿ ನಾನು. ಅಷ್ಟು ಇಟ್ ಇಸ್ ಅದಕ್ಕೆ ಜ್ಯೋತಿಷ್ಯ ಈಸ್ ನೋನ್ ಆಸ್ ಎ ಕಾಸ್ ಆಫ್ ಪ್ರಾಬಬಿಲಿಟೀಸ್ ಅಂತ ಕರೀತಾರೆ. ಎ ಕಾಸ್ ಆಫ್ ಪ್ರಾಬಬಿಲಿಟೀಸ್ ಅಂತ ಕರೀತಾರೆ. ಅದಕ್ಕೆ ಜ್ಯೋತಿಷ್ಯ ನಂಬಲ್ಲ. ಪಿನ್ ಪಾಯಿಂಟ್ ಅಂಡ್ ಪ್ರಿಸಿಷನ್ ತಗೊಂಬಂದ್ರೆ ಆ ಶಾಸ್ತ್ರ ಉಳಿಯುತ್ತೆ. ನಕ್ಷತ್ರ ನಾಡಿ ಈ 5 ವರ್ಷದಿಂದ ಇವತ್ತೂ ಕೂಡ ಇಷ್ಟು ಜನಜಂಗುಳಿ ಸೇರ್ತಕ್ಕಂಥ ಕಾರಣ ಇದರಲ್ಲಿರ್ತಕ್ಕಂಥ ಪ್ರಿಸಿಷನ್. ಸೊ ಭಯ ಪಡೋದು ಬೇಡ. ಭಯಪಟ್ಟರೆ ನಿಮ್ಮ ಮೇಲೆ ನಿಮಗೇ ವಿಶ್ವಾಸವಿಲ್ಲ ಅಂತ ಮೊದಲನೇದು ಹೇಳುತ್ತೆ. ಯಾಕಂದ್ರೆ ಜೀವನದಲ್ಲಿ ಇನ್ನೂ ದೊಡ್ಡ ದೊಡ್ಡ ಸಾಧನೆಗಳು, ದೊಡ್ಡ ದೊಡ್ಡ ಆಘಾತಗಳು ಪ್ರತಿಯೊಬ್ಬ ಮನುಷ್ಯನಿಗೂ ಬರುತ್ತೆ. ಅದು ಮಕ್ಕಳಿಂದ ಆಗಿರ್ಬೋದು, ಹಸ್ಬೆಂಡಿಂದ ಆಗಿರ್ಬೋದು, ತಂದೆಯಿಂದ ಆಗಿರ್ಬೋದು. ಈ ಒಂದು ಸಣ್ಣ ವಿದ್ಯೆ, ಇದು ಸಣ್ಣ ವಿದ್ಯೆ, 15 ದಿವಸದ್ದು ಕಲಿಯೋದು ಸಣ್ಣ ವಿದ್ಯೆ, ದೊಡ್ಡ ಪರಿಣಾಮ ಆಗ್ತಕ್ಕಂಥದ್ದು ನಿಮ್ಮ ಜೀವನದಲ್ಲಿ ಆಗು ಹೋಗುಗಳು ತಿಳ್ಕೊಳ್ತಕ್ಕಂಥದ್ದು. ಸಣ್ಣ ವಿದ್ಯೆನ ಇಷ್ಟೊಂದು ರೀತಿ ಭಯಪಡ್ತಕ್ಕಂಥದ್ದಿದ್ರೆ ನಿಮಗೆ ಆತ್ಮವಿಶ್ವಾಸದಲ್ಲಿ ಸ್ವಲ್ಪ ಬಲವಿಲ್ಲ. ಆತ್ಮವಿಶ್ವಾಸನ ಜಾಸ್ತಿ ಮಾಡ್ಕೊಳ್ಳಿ, ಒಳ್ಳೇದಾಗತ್ತೆ. ಒಂದು ಬ್ರೇಕ್ ಆದ್ಮೇಲೆ ಬರೋಣ. ಓಕೆ, ಒಂದು ವೆಲ್ಕಮ್ ಬ್ಯಾಕ್. ಕರೆ ತಗೊಳ್ಳೋಣ. ನಮಸ್ಕಾರ. ನಮಸ್ತೆ ಗುರುಜಿ. ಹೇಳಿ. ನಮಸ್ಕಾರ. ನಮ್ಮ ಮಾಮವ್ರ ಬಗ್ಗೆ ಕೇಳಬೇಕಿತ್ತು. ಮಾಮ ಅವ್ರ ಬಗ್ಗೆ ಕೇಳಬೇಕು. ಪ್ರಶ್ನೆಶಾಸ್ತ್ರ ಹೋಗ್ತೇನೆ. ಹೇಳಿ. 120. 120 ಏನ್ ಕೇಳ್ಬೇಕಾಯ್ತು? ಇದು 1 ವರ್ಷ ಆಯ್ತಾ ಒಂದು ಸೈಟ್ ಪ್ಲಾಟ್ ಖರೀದಿ ಮಾಡ್ಬೇಕಂತ ಇದ್ದೇವೆ, ಬಟ್ ಆಗ್ತಿಲ್ಲ ರೀ. ಇನ್ನೊಂದ್ಸತಿ ಹೇಳಿ, ಅರ್ಥ ಆಗಿಲ್ಲ ನನಗೆ. ಸೈಟ್ ತಗೋಬೇಕಂತ ಇದ್ದಾರೆ ಗುರುಜಿ. ಬಟ್ ದುಡ್ಡು ಅದು ಕೊಟ್ಟಿ ಮತ್ತೆ ರಿಟರ್ನ್ ತಗೊಳ್ತಾ ಈ ತರ ಆಗ್ತಾ ಇದೆ. ಒಟ್ಟೆ ಕೆಲಸ ಕಂಪ್ಲೀಟ್ ಆಗ್ತಾ ಇಲ್ಲ. ಯಾವ ಊರಲ್ಲಿ? ಗುಲ್ಬರ್ಗ ಅಲ್ಲಿ. 4, 11, 12 ಕಾಂಬಿನೇಷನ್ ಬಂದಾಗ ಆಗತ್ತೆ. ಬುಧ ದಶ ಈಗ ಬುಧ ಶುಕ್ರ ಎರಡು ನೋಡೋಣ. ಬುಧನಲ್ಲಿ 4 ಕಾಂಬಿನೇಷನ್ ಇಲ್ಲ, 11, 12 ಮಾತ್ರ ಇದೆ. ಶುಕ್ರನಲ್ಲಿ 4 ಕಾಂಬಿನೇಷನ್ ಬಂದಿಲ್ಲ. ಸೂರ್ಯನಲ್ಲೂ ಕೂಡ 4 ಕಾಂಬಿನೇಷನ್ ಇಲ್ಲ. ಯಾವುದರಲ್ಲಿ 4 ಕಾಂಬಿನೇಷನ್? 4 ಅಂದ್ರೆ ಮನೆ ಇರ್ತಕ್ಕಂಥದ್ದು ಗುರು ಬಿಟ್ರೆ ಕೇತು ಬಿಟ್ರೆ ಶನಿ. ಇಷ್ಟು ಕಾಂಬಿನೇಷನ್ ಅಲ್ಲಿ ಮಾತ್ರ ಸಿಗುತ್ತೆ. ಅದರಲ್ಲಿ ವಿಶೇಷವಾಗಿ 4, 11, 12 ಬರ್ತಕ್ಕಂಥದ್ದು ನಾವು ನೋಡಿದಾಗ ಇಲ್ಲಿ ಈ 3 ಗ್ರಹ ನೋಡ್ತೀನಿ. ಗುರುನಲ್ಲಿ 4 ಇಲ್ಲ. ಶನಿಲಿ 4 ಸ್ವಲ್ಪ ಸ್ಟಾರ್ಟಿಂಗ್ ಅಲ್ಲಿ ಇದೆ, ಎಂಡಿಂಗ್ ಅಲ್ಲಿ ಇಲ್ಲ. ಕೇತು ತಗೊಂಡಾಗ 4 ಸ್ವಲ್ಪ ಬಲಯುಷ್ಟವಾಗಿದೆ. ಸೊ ಇಲ್ಲಿ ನನ್ನ ಒಂದು ವಿಚಾರ, ಬುಧ ಮತ್ತೆ ಶುಕ್ರ ಬರ್ತಕ್ಕಂಥದ್ದು ಕೇತು. ನೀವು ದಯವಿಟ್ಟು 2023 ಮೇ ಇಂದ ಜುಲೈಗೆ ತಗೊಳ್ಳಿ. ಆ ಟೈಮಲ್ಲಿ ಕರೆಕ್ಟಾಗಿ ನಿಮಗೆ ಒಳ್ಳೇದಾಗುತ್ತೆ. ಬೇರೆ ಟೈಮಲ್ಲಿ ಯಾವ ಟೈಮಲ್ಲಿ ಮಾಡಿದ್ರು ಕೂಡ ನಿಮಗೆ ಸಮಾಧಾನವೂ ಆಗಲ್ಲ. ಅದು ಜೀವನ ಪರ್ಯಂತ ನಿಮಗೆ ಸ್ವಲ್ಪ ಸಮಸ್ಯೆನೇ ಕೊಡ್ತಕ್ಕಂಥದ್ದು ಆ ಸಮಯದಲ್ಲಿ ನಾವು ತಗೊಂಡಿಲ್ಲ ಅಂದರೆ. 2023ಕ್ಕೆ ಕೈ ಹಾಕಿ ಮೇ. ಸೊ ಜಾಸ್ತಿ ಏನಿಲ್ಲ, ಇಲ್ಲಿಂದ 1.5 ವರ್ಷ 2 ವರ್ಷ ಹತ್ರ ಸ್ವಲ್ಪ ನಿಧಾನಕ್ಕೆ ಮಾಡಿದಷ್ಟು ಒಳ್ಳೆಯದು. ಇನ್ ಕೇಸ್ ಮಾಡಲೇಬೇಕು ಅಂದ್ರೆ ಅದಕ್ಕಿಂತ ಮುಂಚೆ ಸ್ವಲ್ಪ ನೋಡಬೇಕು ಅಂದ್ರೆ ಗುರು ಅದು 2022 ಫೆಬ್ರವರಿಯಿಂದ ಜುಲೈ 3 ಟೈಮ್ ಬರ್ತಕ್ಕಂಥದ್ದು. ಒಂದು ಫೆಬ್ರವರಿಯಿಂದ ಜುಲೈ ಒಂದು ಟೈಮು, ಮತ್ತೆ ಡಿಸೆಂಬರ್ ಟೈಮ್. ಸೊ ಒಟ್ಟಿನಲ್ಲಿ ನಾನು ಓವರ್ ಆಲ್ ಹೇಳಬೇಕು ಅಂದ್ರೆ ಮುಂದಿನ ವರ್ಷ ಫೆಬ್ರವರಿ ಆದಮೇಲೆ ಸೂಕ್ತವಾಗಿರ್ತಕ್ಕಂಥ ಸಮಯ. ಇದಕ್ಕೆ ಪರಿಹಾರಾರ್ಥವಾಗಿ ಬಲಗೈಗೆ ಒಂದು ಕರಿ ದಾರ ಕಟ್ಕೊಳ್ಳಿ. ಅದರ ಜೊತೆಗೆ ನಿಮಗೆ ಲಾಭ ಹೆಚ್ಚಾಗಿ ಆಗಬೇಕು ಮನೆ ವಿಚಾರದಲ್ಲಿ ಅಂತಂದ್ರೆ ಒಂದು 2 ಮುಖದ ರುದ್ರಾಕ್ಷಿ ಹಾಕಿ. ಮನೆ ಖಂಡಿತ ಫೆಬ್ರವರಿ ಆದ್ಮೇಲೆ ನಿಮ್ಮ ಕಡೆ ಒಳ್ಳೇದಾಗುತ್ತೆ. ಫೆಬ್ರವರಿ ಕೈ ಹಾಕಕ್ ಹೋಗ್ಬೇಡಿ. ಸಮಯ. ನಮಸ್ಕಾರ. ಹಲೋ ಗುರು. ಹೇಳಿ. ನೆಕ್ಸ್ಟ್ ಕಾಲ್ ಕಡಿ. ಅಕ್ಟೋಬರ್ 18ನೇ ತಾರೀಕು ಡೇಟಲ್ಲಿ ಕೆಳಗಡೆ ಹೋಗ್ತಾ ಇರೋದು ಯಾವುದಿದೆಯೋ ಗೊತ್ತಿಲ್ಲ ನನಗೆ. ಚೇಂಜ್ ಮಾಡೋಣ, ಏನು ತಲೆ ಕೆಡ್ಸ್ಕೊಳ್ಳೋದು ಬೇಕಾಗಿಲ್ಲ. ಭಯ ಪಡಬೇಡಿ, ಬನ್ನಿ. ಅಟ್ಲೀಸ್ಟ್ ಅಕ್ಟೋಬರ್ಗಾದರೂ ನೀವು ಡಿಸಿಷನ್ ತಗೊಳ್ಳಿ. ವಿಜಯದಶಮಿ ಆದಮೇಲೆ ನಿಮ್ಮ ವಿಜಯ
ಅಕ್ಟೋಬರ್ 18 ಕುಟುಂಬ ಸಮೇತರಾಗಿ ಬಂದು ಮರೆಯದಿರಿ, ಮರೆತು ನಿರಾಶರಾಗದಿರಿ. ನಮಸ್ಕಾರ. ಹಲೋ, ನಮಸ್ತೆ ಗುರುಜಿ. ಹೇಳಮ್ಮ. ಡೇಟ್ ಆಫ್ ಬರ್ತ್ ಹೇಳ್ತೀನಿ. ಯಾರ್ದು? ಅಳಿಂದು. ನಮ್ದಾ? ಅಳಿಂದು. ಯಾರು? ಅಳಿಯ. ಅಳಿಯಿಂದ? ಹಾ. ಏನು ಸಮಾಚಾರ? ಅಳಿಯಿಂದ ಏನ್ ಕೇಳ್ಬೇಕು? ನಾನು ಹೇಳ್ತೀನಿ. ಡೇಟ್ ಆಫ್ ಬರ್ತ್ 11 11 6ನೇ ತಿಂಗಳು 1989. ಸಮಯ 3 ಗಂಟೆ 15 ನಿಮಿಷ ಬೆಳಗ್ಗೆ. ಊರು? ಆನೆಕಲ್ಲು. ಹೇಳಿ, ಏನು ಅಳಿಯಿಂದ ಏನ್ ವಿಚಾರ? ಈಗ ನನ್ ಮಗಳಕ ನಮ್ಮ ಮನೆಯವರು ಓದ್ತಿರೋದ್ಮೇಲೆ ಗೌರ್ಮೆಂಟ್ ಕೆಲ್ಸ ಕೊಟ್ಟು ಮದುವೆ ಮಾಡ್ಕೊಟ್ಟಿದ್ದೀರಿ. ಅದರಿಂದ ನಮ್ ಮುಂದೆ ಅವ್ರು ಬೇರೆದ್ರಲ್ಲಿ ಏನು ಕೇಳ್ಬಾರ್ದು. ಅವನು ಸ್ವಲ್ಪ ನನ್ಗೆ ಅವಾಗ ತೊಂದ್ರೆನೇ ಕೊಡ್ತಾನೆ. ಅದಕ್ಕೆ ಮುಂದೆ ಹೆಂಗಿರ್ತದೆ ಅಂತ ತಿಳ್ಕೊಬೇಕಾಗಿ. ಇವರ ಮದುವೆ ಜೀವನ ಹೇಗಿದೆ ಅಂತ ಮೊದಲು ನೋಡಿದ್ರೆ ಎಲ್ಲಾನು ಗೊತ್ತಾಗುತ್ತೆ. ಯಾರು ಕೊಟ್ರು ಅವ್ರ ಹಣೆ ಬರ ಸ್ವಲ್ಪ ಹಂಗೆ ಇರುತ್ತೆ. ರಾಹುವಿನ ಕಾಂಬಿನೇಷನ್ ನೋಡೋಣ. 1 ಇದೆ, 5 ಇದೆ, 10 ಇದೆ, 11 ಇದೆ. ನೆಗೆಟಿವ್ ಸ್ವಲ್ಪ ಮೀಡಿಯಂ ಆಗಿದೆ. ಪ್ಲಾನೆಟರಿ ಹಿಟ್ ಲೆವೆಲ್ ಅಲ್ಲಿ ನೋಡೋಣ. ಸ್ವಲ್ಪ 5 ಇದೆ. ಈಗೋ, ಅಹಂ, ಇಬ್ಬರಿಗೂ ನಾನು ಅನ್ನೋದು ಜಾಸ್ತಿ ಇಬ್ಬರಲ್ಲೂ ಬರುತ್ತೆ. ಒಬ್ಬರಲ್ಲ, ಇಬ್ಬರಲ್ಲೂ ಬರುತ್ತೆ. ಮದುವೆ ಜೀವನ ಸ್ವಲ್ಪ ಸಾಧಾರಣವಾಗಿ ಇರುತ್ತೆ. ಅದು ರಾಹು ದೇಶ ನಡೀತಾ ಇರೋದ್ರಿಂದ 2037ವರೆಗೂ ಇರುತ್ತೆ. ಸ್ವಲ್ಪ ಅವಾಗ ಆ ಹಸ್ಬೆಂಡು ಸರಿ ಇಲ್ಲ ಅಂತ ಬಿಟ್ಟು ಬರ್ತಕ್ಕಂಥದ್ದು, ಗಂಡ ಸ್ವಲ್ಪ ಸರಿ ಇಲ್ಲ ಅಂತ ಬರೀ ದುಡ್ಡುಗೋಸ್ಕರ ಇದ್ದಾನೆ ಅಂತ ಬಿಟ್ಟು ಬರ್ತಕ್ಕಂಥದ್ದು ತೋರಿಸುತ್ತೆ. ಆದರೆ ಕಂಪ್ಲೀಟ್ ಆಗಿ ಕ್ಯಾನ್ಸಲ್ ಆಗ್ತಕ್ಕಂಥ ಕಾಂಬಿನೇಷನ್ ಸ್ವಲ್ಪ ಕಮ್ಮಿ ಇದೆ. ಸೊ ಇದರಲ್ಲಿ ಅಧಿಕವಾಗಿ ನಮಗೆ ಚೆನ್ನಾಗಾಗಬೇಕು, ನನ್ನ ಮಗಳಿಗೆ ಮದುವೆ ಜೀವನ ಚೆನ್ನಾಗಾಗಬೇಕು ಅಂತ ಒಂದು ಪರಿಸ್ಥಿತಿ ಬಂದಲ್ಲಿ ಒಂದು ಬಲಗೈ ಉಂಗುರದ ಬೆರಳಿಗೆ ಒಂದು ಬರ್ಮೀಸ್ ರೂಬಿ ಧರಿಸಿ 5 ಮುಖದ ರುದ್ರಾಕ್ಷಿ ಹಾಕಿ. ಹಾಗೆ ಇದರಲ್ಲಿ ಹೆಸರು ಕಾಳನ್ನ ಬುಧವಾರ ದಾನ ಮಾಡಿದ್ರೆ ಅವರಿಂದ ಆಗ್ತಕ್ಕಂಥ ಸ್ವಲ್ಪ ತೊಂದರೆ ಒಂದು 30-40% ಕಮ್ಮಿ ಆಗುತ್ತೆ. ಆದರೂ ಕೂಡ ಇಬ್ಬರಲ್ಲೂ ಈಗೋ ಕ್ಲಾಶಸ್ಸು ಸ್ವಲ್ಪ ಇರುತ್ತೆ. ಅಹಂ ಅಂತ ಇರುತ್ತೆ, ನಾನು ಅನ್ನೋದಿರುತ್ತೆ, ಇಬ್ಬರಲ್ಲೂ ಇದೆ, ಹೆಚ್ಚಿಗೆ ಆಗುತ್ತೆ. ಇಷ್ಟು ಮಾಡ್ಕೊಳ್ಳಿ, ಸ್ವಲ್ಪ ಕಮ್ಮಿ ಆಗುತ್ತೆ. ಕೈಲಾಶ ಯಂತ್ರ ಸ್ಥಾಪನೆ ಮಾಡಿ ಅವ್ರ ಮನೇಲಿ ಹೇಳಿ. ಸ್ವಲ್ಪ ಗಂಡ ಹೆಂಡತಿ ಸ್ವಲ್ಪ ಸಮಾಧಾನ. ನಮಸ್ತೆ. ನಮಸ್ತೆ. ಹೇಳಿ. ನಿಮ್ ಪ್ರೋಗ್ರಾಮ್ ತುಂಬಾ ಚೆನ್ನಾಗಿ ಬರ್ತಾ ಇದ್ರೆ. ಹೌದಾ? ಹೌದ್ರಿ. ವೆರಿ ಗುಡ್. ಹೇಳಿ. ಫ್ಯಾಂಟಾಸ್ಟಿಕ್. ನೀವು ಎಲ್ಲ ವೀಕ್ಷಕರು ಕಾಲ್ ಮಾಡಿ ಈ ತರ ಹೇಳಿದ್ರೆ ನಾವು ಯಾರ ಹತ್ರ ಹೇಳಿಸೋದೇ ಬೇಡ. ಕೆಲವರು ಹೇಳಿಸ್ತಾರಲ್ಲ, ನಮ್ದು ಹೆಂಗೆ ಹೇಳಿ, ನಮ್ದು ಹಂಗೆ ಹೇಳಿ, ಹಿಂಗೆ ಹೇಳಿ, ನಾವು ಹೇಳಿಸೋದೇ ಬೇಡ. ಹೇಳಿ ಮೇಡಮ್. ಮೇಡಮ್ಮ ಸಾರ ಗೊತ್ತಿಲ್ಲ, ವಾಯ್ಸ್ ಕರೆಕ್ಟ್ ಗೊತ್ತಿಲ್ಲ. ಮೇಡಮ್ ಹೇಳಿ ಮೇಡಮ್. ಮನೆ ಕಳಿಸಿ 10 ವರ್ಷ ಆಯ್ತ್ರಿ. ಒಟ್ಟ ಮನ್ಯಾಗ ಬಂದಾಗ್ಲಿಂತ ನಮ್ಗ ಒಂದಿನ ನಾವ್ ನೆಮ್ಮದಿಯಾಗಿನೇ ಇಲ್ಲ ನೋಡ್ರಿ. ಬರೇ ದುಃಖನೇ. ಯಾವ ದಿಕ್ಕಲ್ಲಿದೆ ಮನೆ? ಪೂರ್ವ ದಿಕ್ಕು. ಒಟ್ಟ ಮಕ್ಕಳು ಮಾತು ಕೇಳಲ್ಲ. ದೊಡ್ಡ ಸಣ್ಣ ಮಗ ಅಂತ ಮಾತೇ ಕೇಳಲ್ಲ. 1 ನಿಮಿಷ. ಕೆಲವು ಆಗ್ನೇಯ ದಿಕ್ಕು ಗೊತ್ತಲ್ಲ ನಿಮ್ಮನೆ? ಅಲ್ಲಿ ಏನಾರ ಟಾಯ್ಲೆಟ್ ಇದೆಯಾ? ದಿಕ್ಕು ಟಾಯ್ಲೆಟ್ ಇಲ್ಲ. ನಿಮ್ಮ ಅಡಿಗೆ ಮನೆ ಇದೆಯಲ್ಲ? ಇಲ್ಲ, ಆ ಸೈಡ್ ಇಲ್ಲ. ಅಡಿಗೆ ಮನೆ ಹಿಂದೆ ಮುಂದೆ ಅಕ್ಕಪಕ್ಕ ನೀರಿಂದ ಏನಾರು ಬಚ್ಚಲ ಮನೆ? ಕಾಲುವೆ ಐತೆ. ಕಾಲುವೆ ಇದೆ. ಕಾಲುವೆ ಲೆಕ್ಕಕ್ಕೆ ಬರಲ್ಲ. ಕಾಂಪೌಂಡ್ ಒಳಗಡೆ ಎಲ್ಲಾದ್ರೂ ನೀವು ಟಾಯ್ಲೆಟ್ ನ ಏನಾರು ಕಟ್ಟಿದ್ರೆ ಕಾಂಪೌಂಡ್ ಅಟ್ಯಾಚ್ ಆಗಿರತಕ್ಕಂತ ಟಾಯ್ಲೆಟ್? ನೈಋತ್ಯದಲ್ಲಿ ಐತೆ ಟಾಯ್ಲೆಟ್ ಇದೆ? ಇಲ್ಲ, ಟಾಯ್ಲೆಟ್ ಇಲ್ಲ. ಅದು ನೀರ್ದು ಸಿಂಕ್ ಐತೆ. ನೈಋತ್ಯದಲ್ಲಿ ನೀರಿನ ಸಿಂಕ್ ಇಟ್ಟಿದ್ದೀರಾ? ಅದು ನಡುವ ಬರ್ತದ್ರಿ. ನೈಋತ್ಯ ಆಗ್ನೇಯ ನಡುವ. ಕೊನೆ ಕ್ವಶನ್ ಕೇಳ್ತೀನಿ. ದೇವರ ಮನೆ ಯಾವ ದಿಕ್ಕಲ್ಲಿದೆ? ಇದು ಪೂರ್ವದಿಂದ ಪಶ್ಚಿಮ ನೋಡ್ತಾ ಇದೆ. ನೀವು ಹೇಳಿರ್ತಕ್ಕಂಥ ವಿಚಾರದಲ್ಲಿ ವಾಸ್ತು ದೋಷ ಏನೂ ಇಲ್ಲ. ಇನ್ನ ಜಾತಕಕ್ಕೆ ಹೋಗ್ಬೇಕು. ನೀವೇನೋ ಮನೆಯಿಂದ ಅಂತ ಹೇಳಿದ್ರಲ್ಲ, ಅದಕ್ಕೆ ಸ್ವಲ್ಪ ಕೇಳಿದೆ ಕ್ವಶನ್. ಆದ್ರೂ ಕೂಡ ಸ್ವಲ್ಪ ಕ್ಲೀನ್ ಆಗಿ ಡೀಟೇಲ್ ಆಗಿ ನಂಗೆ ಗೊತ್ತಿಲ್ಲ. ಎಲ್ಲ ಈಗ ನೀವು ಮನೆಯಿಂದ ಆಚೆ ಕಾಂಪೌಂಡ್ ಹಾಕಿದೀರಾ? ಕಾಂಪೌಂಡ್ ರೌಂಡ್ ಆಗಿ ಬರ್ಬೋದಾ? ನೀವು ಮನೆ ಸುತ್ತ ನೀವು ನಡಿಬೋದಾ? ಅಂದ್ರೆ ಸುತ್ತಲೂ ತಿರುಗಬೋದಾ? ಅಂದ್ರೆ ಒಂದ್ ರೌಂಡ್ ಬರ್ಬೋದಾ ಮನೆ ಒಳಗಡೆ? ಕಾಂಪೌಂಡ್ ಒಳಗಡೆಯಿಂದ ಬರ್ಬೋದು. ಮುಂದ ಮಳಿಗೆಗಳು ಅವ ಅಂದ್ರೂ ಅದ್ರಲಿಂತನೂ ನಾವು ರೌಂಡ್ ಹಾಕೊಂಡ್ ಬರ್ಬೋದು. ಮುಂದೆ ಮಳಿಗೆ ಹಾಕಿದೀರಾ? ಇದು ದಕ್ಷಿಣ ದಿಕ್ಕಿಗೆ ಹಾಕಿವ್ರಿ ಮಳಿಗೆಗಳು. ರೋಡ್ ಯಾವ್ದು? ನಿಮ್ ಮನೆ ರೋಡ್ ಯಾವ ಸೈಡ್ ಇರೋದು? ದಕ್ಷಿಣಕ್ಕಿದೆ, ಪೂರ್ವಕ್ಕಿದೆ, ಎರಡೂ ಇದೆ.
ದಕ್ಷಿಣ ಮತ್ತೆ ಪೂರ್ವಕ್ಕಿದೆ. ಪೂರ್ವಕ್ಕೆ ನಿಮ್ಮ ಮನೆ ಡೋರ್ ಹಾಕೊಂಡಿದ್ದೀರಾ, ದಕ್ಷಿಣಕ್ಕೆ ಅಂಗಡಿಗಳು ಹಾಕೊಂಡಿದ್ದೀರಾ. ಹೌದ್ರಿ. ಓಕೆ, ಸೌತ್ ಬ್ಲಾಕ್. ಓಕೆ, ಸೌತ್ ಬ್ಲಾಕ್. ನಿಮ್ದೇನ ಅಂಗಡಿಗಳು? ಹಾ, ನಮ್ಮವೇ. ಬಾಡಿಗೆ ಬರುತ್ತೆ ತಾನೆ? ಹಾ, ಬಾಡಿಗೆ ಕೊಡ್ತೀವಿ. ಬಾಡಿಗೆನೂ ಏನ್ ಗಲಾಟೆ? ಊಟಕ್ಕೆಲ್ಲ ಚೆನ್ನಾಗಿದೆ, ಅದಕ್ಕೆ ಏನ್ ಗಲಾಟೆ? ಊಟ ಬಟ್ಟೆ ಎಲ್ಲ ಇದ್ದಾಗ ಅದ್ರ ಮೇಲೆ ಗಲಾಟೆ. ಮಕ್ಕಳದೊಂದೇ ನೋಡ್ರಿ ಕಿರಿಕಿರಿ. ಮಕ್ಕಳು ಸಣ್ಣ ಮಗ ಅಂತ್ರೆ ಹೇಳಿದ್ ಮಾತ್ ಕೇಳಲ್ಲ, ಹೊರಗೆ ತಿರುಗ್ತಾನ. ಒಂದು ಉಪ್ಪು ತಗೊಳ್ಳಿ, ಕೈಯಲ್ಲಿ ಒಂದ್ ಸ್ವಲ್ಪ ಉಪ್ಪು ತಗೊಳ್ಳಿ, ಅದಕ್ಕೆ ಮೆಣಸಿನ ಪುಡಿ 2 ಹಾಕೊಳ್ಳಿ, ಇಟ್ಕೊಳ್ಳಿ, ಆಯ್ತಾ? ಅದನ್ನ ನಿವಾಳಿಸ್ಬೇಕಾರೆ ಸರ್ವ ಬಾಧ ನಿವಾರಣಾಯ ಅಂತ ಹೇಳಿ ಎಲ್ಲರಿಗೂ 13 ಸತಿ ತಲೆಗೆ, ಅವ್ರವ್ರ ತಲೆಗೆ ಅವ್ರು ನಿಲ್ಲಿಸ್ಬಿಟ್ಟು ತಲೆಗೆ ನಿವಾಳಿಸ್ಬೇಕು. ಅವ್ರು ಕೂತಿದ್ರು ಹಂಗೆ ಮಾಡ್ಬಿಡಿ, ಅವ್ರಿಗೇನ್ ಗೊತ್ತಾಗಲ್ಲ, ಹಿಂದ್ಗಡೆ ಕೂತಿದ್ರೆ ಹಿಂಗ್ ಅನ್ಬಿಡಿ ಒಂದು 13 ಸತಿ. ಸರ್ವ ಬಾಧ ನಿವಾರಣಾಯ ಅಂತ ಹೇಳಿ ಉಪ್ಪು ಮತ್ತೆ ಮೆಣಸು ಅದು ಮಾಡಿ ರೋಡ್ಗೆ ಹಾಕ್ತಾ ಇರಿ. ಪ್ರತಿ ದಿವಸ ಮಾಡಿ, ಒಂದು 21 ದಿವಸನೋ 27, 48 ದಿವಸ ಮಾಡಿ. ಸೈಲೆಂಟಾಗಿ ಆಗ್ಬಿಡ್ತಾರೆ. ಆ ಋಣ ಅನ್ನೋದೊಂದು ಸ್ವಲ್ಪ ಕೆಲವು ಹೋಗ್ತಕ್ಕಂಥದ್ದು ಇರಬೇಕು. ಅದಕ್ಕೊಂದ ಜಾದುಕ ಟೋಣೆ ಅಂತ ಹೇಳ್ತಾರೆ ಅದಕ್ಕೆ, ಅಥವಾ ಟೋಟೆಮ್ ಅಂತ ಕರೀತಾರೆ ಅದಕ್ಕೆ. ಟೋಟೆಮ್ಮು ಮಾಡಿ ಕೈಲಾಶಂತ್ರ ಸ್ಥಾಪನೆ ಮಾಡಿ, ನನ್ನ ಒಂದು ಸಜೆಷನ್. ಯಾಕಂದ್ರೆ ಯಾರ್ಯಾರ ಮನೇಲಿ ಕೈಲಾಶಂತ್ರ ಕೊಟ್ಟಿದೀವೋ, ಈ ಲಕ್ಷ್ಮೀ ಹಬ್ಬಕ್ಕೆ ಶ್ರೇಷ್ಠ. ನಮ್ಮ ಕೈಲಾಶಂತ್ರ ಲಕ್ಷ್ಮೀ ಹಬ್ಬಕ್ಕಂತೂ ಬಹಳ ಶ್ರೇಷ್ಠ. ಸೊ ಇದುವರೆಗೂ ನಾನು ಅದೊಂದೇ ಅದ್ರ ಮೇಲೆ ಬಹಳ ವಿಶ್ವಾಸ ಇದೆ. ಅದೊಂದನ್ನು ನಾನು ಇದುವರೆಗೂ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಎಷ್ಟೆಷ್ಟು ಜನ ತಗೊಂಡಿದ್ದಾರೆ ಅಷ್ಟು ಜನ 95% ಅಂತ ಹೇಳ್ತೀನಿ. 5% ಅವ್ರ ಕರ್ಮನ ಏನೋ ಗೊತ್ತಿಲ್ಲ. 95% ಸೂಪರ್ ಅಂತ ಹೇಳಿದ್ದಾರೆ. 95% 50-50ನೂ ಅಲ್ಲ, 80-20ನೂ ಅಲ್ಲ, 90:5. ಮುಂದಿನ ಕರೆಗೆ ಹೋಗೋಣ. ನಮಸ್ಕಾರ. ನಮಸ್ಕಾರ ಸರ್. ಹೇಳಿ. ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು. ವೆರಿ ಗುಡ್. 9/9/1994. 9/9/1994. ಸಮಯ 9:10 AM. ಹುಟ್ಟಿದೂರು ಹೇಳಿ. ಚಿಕ್ಕಮಂಗ್ಳೂರು. ಚಿಕ್ಕಮಂಗ್ಳೂರು. ಹೇಳಿ ಪ್ರಶ್ನೆ. ಜಾಬ್ ಸಿಗ್ತಾ ಇಲ್ಲ. MTech ಮಾಡಿದಾನೆ ಸರ್, ಜಾಬ್ ಸಿಗ್ತಾ ಇಲ್ಲ. ಬಿಸ್ನೆಸ್ ಮಾಡೋದ ಜಾಬ್ ಮಾಡೋದ ಅಂತ ಅವನು ಇದ್ ಮಾಡ್ತಾನೆ. ಜಾಬ್ ಸಿಕ್ಕಿಲ್ಲ ಅಂದ ತಕ್ಷಣ ಬಿಸ್ನೆಸ್ ಹೋಗ್ಬಿಡದ? ಅಂದ್ರೆ ಅಷ್ಟೊಂದು ಬಿಸ್ನೆಸ್ ಮ್ಯಾಗ್ನೆಟ್. ಅವ್ರ ತಂದೆದ ಏನಾರು ಇದೆಯಾ ಬಿಸ್ನೆಸ್? ಇಲ್ಲ, ನಾವು ವ್ಯವಸಾಯ ಮಾಡೋದು ಸರ್. ಮತ್ತೆ ಬಿಸ್ನೆಸ್ ಎಲ್ಲ ಯಾಕೆ ಮೇಡಮ್ ಸುಮ್ನೆ? ಜನರಲ್ ಆಗಿ ಬಿಸ್ನೆಸ್ ನಾನು ಜಾತಕ ನೋಡಿದಲ್ಲೇ ಹೇಳ್ಬಿಡ್ತೀನಿ, ವೆರಿ ಡಿಫಿಕಲ್ಟ್. ಆಮೇಲೆ ಅವ್ರಿಗೆಲ್ಲ ಸ್ವಲ್ಪ ಅನುಭವ ಕಮ್ಮಿ ಇರುತ್ತೆ. 28ಗೆಲ್ಲ ಏನಿರುತ್ತೆ ಅಲ್ಲಿ? ಓಕೆ, 225ಗೆ 15% ಎಷ್ಟು? ನಿಮ್ ಮಗನ್ ಕೇಳಿ. 225ಗೆ 15% ಎಷ್ಟು? ಗೊತ್ತಿಲ್ಲ ಸರ್ ನಂಗೆ. ಓಕೆ, 300ಗೆ 10% ಎಷ್ಟು? ಸಿಂಪಲ್. 300 ರೂಪೀಸ್ ಬಂದ್ರೆ 10% ಎಷ್ಟು? 30 ರೂಪೀಸ್. 30 ರೂಪೀಸ್ ಅಲ್ವಾ? ನೋಡಿ, ಅದು ನಾವು 225 ಹೇಳಿದಾಗ ಬರಲ್ಲ ತಲೆ, ಅದು ಬರಬೇಕು, ಅದು ಕ್ಯಾಲ್ಕುಲೇಷನ್ ಮಾಡಬೇಕು. ಅರ್ಥ ಆಯ್ತಲ್ವಾ? ಯಾವುದೇ ಬಿಸ್ನೆಸ್ ಮಾಡಿದ್ರು 15% ಮೇಲೆ ಬಂದ್ರೆ ಮಾತ್ರ ನಿಮ್ಗೆ ಲಾಭ. ಅದು ವಿತೌಟ್ ಕ್ರೆಡಿಟ್. ವಿತ್ ಕ್ರೆಡಿಟ್ ಅಂದ್ರೆ 30 ಡೇಸ್ ಮೇಲೆ ಹೋಗ್ಬಾರ್ದು. ಯಾವ್ದಾದ್ರು 30 ಡೇಸ್ ಮೇಲೆ ಹೋದ್ರೆ ಆ ಬಿಸ್ನೆಸ್ ಲಾಸ್. ಇವೆರಡೇ ರೂಲ್ ಬಿಸ್ನೆಸ್ ಅಲ್ಲಿ. ಆಮೇಲೆ ಸಿಕ್ಕಾಪಟ್ಟೆ ಬಿಸಿ ಇರಬೇಕು. ಬಿಸಿ ಇದ್ರೆ ಮಾತ್ರ ಅದನ್ನ ಬಿಸ್ನೆಸ್ ಅಂತಾರೆ. ಮನೇಲಿ ಮಲ್ಕೊಂಡು 12 ಗಂಟೆಗೆ ಎದ್ದು ಹೋಗೋದು ಅದನ್ನ ಬಿಸ್ನೆಸ್ ಅನ್ನಲ್ಲ, ಲೇಜಿನೆಸ್ ಅಂತಾರೆ ಅದಕ್ಕೆ. ಬಿಸ್ನೆಸ್ಗೆ ಇನ್ನೊಂದು ವರ್ಡ್ ಲೇಜಿನೆಸ್. ಬಿಸಿನೆಸ್, ಲೇಜಿನೆಸ್. ಓಕೆ, ನೋಡೋಣ. ಆಯ್ತು, ಇಲ್ಲಿದ್ರೆ ಖಂಡಿತ ಬೆಳಿಲಿ, ತೊಂದರೆ ಏನಿಲ್ಲ. ಆದ್ರೂ ಹಾರ್ಡ್ ಅರ್ನ್ ಮನಿ, ಯಾಕಂದ್ರೆ ನೀವು ವ್ಯವಸಾಯ ಅಂತ ಹೇಳ್ತಾ ಇದ್ದೀರಾ, ಕಷ್ಟಪಟ್ಟಿರ್ತಾರೆ ದುಡ್ಡು, ಅದು ಕಳ್ಕೋಬಾರ್ದು ಅಂತಷ್ಟೇ. ಗುರುದಶ ಮತ್ತೆ ಈಗ ನಡೀತಾ ಇರ್ತಕ್ಕಂಥದ್ದು ಸೂರ್ಯ ಮತ್ತೆ MTech ಓದಿದ್ದಾರೆ, ಅದನ್ನ ವೇಸ್ಟ್ ಮಾಡಬಾರ್ದು. ಗುರುದಶ, ಗುರುನಲ್ಲಿ ಒಂದು ದುಡ್ಡು ಬರಲ್ಲ. ಇವರಿಗೆ ದುಡ್ಡು ಸ್ವಲ್ಪ ಕಮ್ಮಿನೇ ಮೇಡಮ್, ವೆರಿ ಲೆಸ್. 1 ಅಂತ ಇಷ್ಟೊಂದಿದ್ರೆ ಇವರು ಕೆಲಸಕ್ಕೆ ಹೋಗೋದೇ ಒಳ್ಳೆಯದು. ಕೆಲಸ ಸಿಗ್ತಕ್ಕಂಥದ್ದು ಪ್ರಯತ್ನ ನಾನು ಹೇಳ್ತೀನಿ ಯಾವಾಗ ಆಗ್ಬೋದು ಅಂತ. ನವೆಂಬರ್ ಒಳಗಡೆ ಈಗ ಸದ್ಯಕ್ಕೆ ಶುಕ್ರ, ಆಮೇಲೆ ಸೂರ್ಯ ಕೂಡ 5ನೇ ಕಾಂಬಿನೇಷನ್ ಇಲ್ಲ. ಚಂದ್ರ ಬಂದಾಗ ಕೆಲಸ, ಯಾಕಂದ್ರೆ ಅಲ್ಲಿ ಸೆಕೆಂಡರಿ ಲೆವೆಲ್ 1-6-10. ಇವರಿಗೆ ನವೆಂಬರ್ ಆದ್ಮೇಲೆ ಕೆಲಸ ಸಿಗುತ್ತೆ ಮೇಡಮ್. ಕೆಲಸಕ್ಕೆ ಕಳಿಸಿ. 12 ನವೆಂಬರ್ ಆದಮೇಲೆ ಮ್ಯಾಕ್ಸಿಮಮ್ ಮಾರ್ಚ್ ಒಳಗಡೆ, ಅದು ಮಾರ್ಚ್ ಒಳಗೂ ಟೈಮ್ ಕೊಡ್ತೀನಿ. ಮಾರ್ಚ್ ಒಳಗಡೆ ಚಂದ್ರ 23ವರೆಗೂ ಇರ್ತಾನೆ. ಗುರು ಮತ್ತೆ ಚಂದ್ರ 10 ವರ್ಷ. ಓಹೋ, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಕೆಲಸ ಅತ್ಯುತ್ತಮ, ಕೆಲಸನೇ ಅತ್ಯುತ್ತಮ. ಇಲ್ಲೇ ಇದ್ರೆ ಇಲ್ಲಿ 1 ಸೆಲ್ಫ್ ಆಗಿ ಚೆನ್ನಾಗಿ ಮಾಡ್ತಾರೆ. ದಯಮಾಡಿ ಕೆಲಸ ಬೆಸ್ಟ್. ಒಂದು ಬಲಗೈಗೆ, ಉಂಗುರದ ಬೆರಳಿಗೆ ಒಂದು ಬರ್ಮಿಸ್ ರೂಬಿ ಹಾಕಿ.
ಹೆಸರು ಕಾಳು ದಾನ ಮಾಡಿ. ನಮಸ್ತೆ. ಹಲೋ. ಇಲ್ಲ ಅಂದ್ರೆ ನೀವು ಸೇರ್ಕೊಳ್ಳಿ ನಮ್ಮ ಕ್ಲಾಸಿಗೆ ಅಕ್ಟೋಬರ್ 18ಕ್ಕೆ ಸೇರಿಸಿ. ಎಷ್ಟೋ ದುಡ್ಡು ಬಿಸ್ನೆಸ್ಗೆ ಆಗ್ತಿರಲ್ಲ, ಅದಕ್ಕಿಂತ ಮುಂಚೆ ಸೇರ್ಕೊಳ್ಳಿ. ಇದನ್ನ ಸೇರ್ಕೊಂಡು ಇದ್ರಲ್ಲಿ ನೋಡ್ಕೊಂಡಾದ್ಮೇಲೆ ನಿಮಗೆ ಗೊತ್ತಾಗುತ್ತೆ ದುಡ್ಡು ಹಾಕ್ಬೇಕೋ ಬೇಡವೋ ಅಂತ. ಲಕ್ಷಗಟ್ಟಲೆ ಜನ ಹಾಕ್ತಾರೆ. ಇಲ್ಲಿ ಹಾಕ್ರಿ ಅಂದ್ರೆ ಹೆದರಿಕೆ, ಭಯ. ಕಲಿತೀವೋ ಇಲ್ವೋ ಅನ್ನೋದು ಭಯ ಅಲ್ಲ, ಅಲ್ಲಿ ಬಿಸ್ನೆಸ್ ಹಾಕಿ ಕೈ ಸುಟ್ಕೊಂಡು ಮನೆ ಮಠ ಮಾರ್ಕೊಂಡು ಹೋಗಿದ್ರು ಪರವಾಗಿಲ್ಲ, ಇಲ್ಲಿ ಕಲಿಯೋದಿಲ್ಲ ಅನ್ನೋ ಒಂದು ಶಪಥ ಎಷ್ಟೋ ಜನಕ್ಕಿದೆ. ಹೇಳಮ್ಮ. ಹಲೋ, ಹೇಳಿ. ಮಗನ ಬಗ್ಗೆ ಕೇಳ್ಬೇಕಾಗಿತ್ತು. ಹೇಳಿ. ಚಂದ್ರಮ್ಮ ಅಂತ. ಇವಾಗ ನಾನು ಪ್ರಶ್ನೆ ಭಾಗದಲ್ಲಿ ಒಂದು ಪ್ರಶ್ನೆ ಇದೆ ಸರ್ ನಂದು. ಅದು ನಾನು ಅನ್ಕೊಂಡಿರೋದ್ರಲ್ಲಿ, ಆ ಪ್ರಶ್ನೆ ಇಟ್ಕೊಂಡಿರೋದ್ರಲ್ಲಿ 1ರಿಂದ 249 ಹೇಳಿ. ನಂಬರ್ 1ರಿಂದ 249 ಸಂಖ್ಯೆ ಹೇಳಿ. 200. ಯಾವ ವಿಚಾರ ಅದು? ದುಡ್ಡಿಂದ, ಮನೆಯದ, ಬಿಸ್ನೆಸ್, ಅಲ್ಲ ಮದ್ವೆನಾ? ಮದ್ವೆ ಬಗ್ಗೆ ಸರ್. ಮದುವೆ ಬಗ್ಗೆ ಕಾಂಬಿನೇಷನ್ ನೋಡೋಣ. ಈಗ ಬುಧನ ದಶೆ ನಡೀತಾ ಇದೆ. ಬುಧನ ದಶೆಯಲ್ಲಿ 2023 ಶುಕ್ರನಲ್ಲಿ ಈಗ 2005 ರಾಹು. ಬುಧ ಶುಕ್ರ ರಾಹು. ಬುಧನ ಕಾಂಬಿನೇಷನ್ 5-8 ಇಷ್ಟ. ಯಾವುದೋ ಒಂದು ಸೆಲೆಕ್ಟಿವ್. 5-10 ಸೆಲೆಕ್ಟಿವ್. ಹೇಳಿ, ಏನ್ ಕೇಳ್ಬೇಕು? ಅದು ಒಂದು ಹುಡುಗಿನ ಮಾಡ್ಕೋಬೇಕು ಅಂತ ಇದ್ದಾನೆ. ಸೆಲೆಕ್ಟಿವ್ ಆಗತ್ತಾ ಅಂತ. 200% ಆಗುತ್ತೆ. ನಾನು ಹೇಳಿಲ್ವಾ ಸೆಲೆಕ್ಟಿವ್ ಅಂತ? ಇಂಥದೇ ಸೆಲೆಕ್ಟ್ ಮಾಡಬೇಕು ಅಂತ ಇರುತ್ತಲ್ಲಮ್ಮ ಸೆಲೆಕ್ಟಿವ್. 100% ಆಗುತ್ತೆ. ಹೌದಾ? ಆಗತ್ತೆ ಅಷ್ಟೇ ಹೇಳಿದ್ದು. ಮದುವೆ ಜೀವನ ಬಗ್ಗೆ ನಾನು ಹೇಳಿಲ್ಲಲ್ಲ. ಆಗತ್ತೆ ಅಷ್ಟೇ. ಮದುವೆ ಜೀವನ ಅದು ಇನ್ನೊಂದು ಕ್ವಶನ್. ಆಗೋದಷ್ಟೇ, ಈವೆಂಟ್ ಅಷ್ಟೇ ನಾನು ಇಲ್ಲಿ ತೋರಿಸ್ತಾ ಇರೋದು. 5-10 ಕಾಂಬಿನೇಷನ್ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ನನಗೆ. 5-10 ಬರ್ತಕ್ಕಂಥ ಕಾಂಬಿನೇಷನ್ ಇಲ್ಲಿ 5-10 ಬಂದಿದೆ. ಇಲ್ಲಿ 8-8 ವಿತ್ ಅಬ್ಸ್ಟಕಲ್ಸ್. ನಾವು ಮುಂದುವರ್ಕಬೋದ ನನ್ ಮಗ ಅಂತ ಅದೊಂದು ಆಗತ್ತೆ ಅಂತ ಹೇಳಿದೀನಿ ಅಷ್ಟೇ. ಮುಂದಿಂದು ಇನ್ನೊಂದು ಹಾಕೋಬೇಕು ನಾವು ಪ್ರಶ್ನೆ. ಅದು ನಮ್ಗೆ ಗೊತ್ತಿಲ್ಲ. ಆಗತ್ತೆ. ಅವನ್ ಬಿಡೋದು ಇಲ್ಲ. ಏನ್ ಹೇಳಿ? ಬಿಡೋದಿಲ್ಲ. ನೀವೇ ಹೇಳ್ತೀರಾ ಇಲ್ವಾ? ಹೋಗ್ಬಿಟ್ರಾ? ಇಲ್ಲ. ಅಲ್ಲ, ಹೇಳಿ ಸರ್. ಅವನು ಬಿಡೋದಿಲ್ಲ. ಅವನಾಗೆ ಅವ್ನು ಬಿಡೋದಿಲ್ಲ. ನೀವು ಬೇಡ ಅಂದ್ರೆ ಬಿಡೋದಿಲ್ಲ. ಹೌದಾ? ಸ್ಟ್ರಾಂಗ್ ಕಾಂಬಿನೇಷನ್ಸ್ ಇದೆ. 5-10 5-10 5-10 ಎಲ್ಲ ಬಿಡೋದಿಲ್ಲ. ಸೆಲೆಕ್ಟಿವ್. ಇದು ನೀವೇನಾದ್ರು ಬಿಡಿಸಿದ್ರೆ ಅವ್ನು ಮದುವೆನೇ ಆಗಲ್ಲ ಅಂತ ಕುತ್ಕೊಂಡ್ಬಿಡ್ತಾನೆ. ಹೌದಾ? ಹೌದಾ ಅಲ್ಲ ಕೇಳಿ ನೀವೇನೆ. ನಾನು ಹೇಳೋದು ಬೇಡ, ಅವ್ನು ಕೇಳ್ಕೊಂಡು ನೀವು ತೀರ್ಮಾನ ಮಾಡ್ಕೊಳ್ಳಿ. ನಾನೇನೋ ಹೇಳ್ತಾ ಇದ್ದೀನಿ, ನಾನು ಹೇಳೋದು ಕರೆಕ್ಟ್ ಆಗಿರುತ್ತೆ. ಆಮೇಲೆ ಅವನ್ನ ಕೇಳಿ. ನನ್ನ ಮೇಲೆ ಕಾನ್ಫಿಡೆನ್ಸ್ಗಿನ ಅಲ್ಲಿ ತಗೊಳ್ಳಿ. ಆಮೇಲೆ ಇದನ್ನ ಕೋರಿಲೇಟ್ ಮಾಡ್ಕೊಳ್ಳಿ. ಓಕೆ, ಗುಡ್ ಲಕ್. ಮದುವೆ ಜೀವನ ಆಮೇಲೆ ನೋಡೋಣ. ನೆಕ್ಸ್ಟ್ ಕರೆ ಮಾಡಿ. ಓಕೆ, ಒಂದು ಅನೇಕರು ಕಲ್ತಿದ್ದಾರೆ. ಈಗಲೂ ಒಂದು ನೆನೆ ಮುಗಿದ ತಕ್ಷಣ ಇವಾಗ ಹೇಳ್ತಾ ಇದ್ದೀನಿ ಅಂತಲ್ಲ, ಅಕ್ಟೋಬರ್ 18ಕ್ಕೆ ಬನ್ನಿ. ಯಾಕಂದ್ರೆ ನೀವು ಕಲ್ತಿಲ್ಲ ಅಂದ್ರೆ ನೀವು ಬರಬೇಕು. ಕಲಿಯೋರು ಬಂದು ಸೇರ್ಕೊಂಡು ಅವ್ರ ಜೀವನ ಅವ್ರು ನೋಡ್ಕೋತಾ ಇದ್ದಾರೆ. ಈಗ ಇವ್ರದೊಂದು ಬಂತಲ್ಲ ಪ್ರಶ್ನಾಶಾಸ್ತ್ರದಲ್ಲಿ, ಹೆಂಗ್ ಬಂತ ಹೇಳಿ? 5-5 ಬಂತ ಸೆಲೆಕ್ಟಿವ್ ಅಷ್ಟೇ. ಸೆಲೆಕ್ಟ್ ಮಾಡಿದರೆ ಸೆಲೆಕ್ಟಿವ್ ಅಷ್ಟೇ. ಅದು ಲವ್ ಅಂತಾನೆ ಹೋಗ್ಬೇಕು ನಾವು ಅಷ್ಟೇ, ಇನ್ನೇನಿಲ್ಲ. ಅದನ್ನ ಮಾಡಿದ್ರೆ ಒಳ್ಳೇದು. ಅದು ಮದುವೆ ಜೀವನ ಬೇರೆದದು ಕ್ವಶನ್. ಮಾಡೋದಷ್ಟೇ ಪ್ರಶ್ನೆಗೆ ಹೇಳಿರುತ್ತೆ ಅಷ್ಟೇ. ಆ ಪ್ರಶ್ನೆ ಏನು? ಮಾಡ್ಕೋಬಹುದಾ? ಮಾಡ್ಕೊಳ್ಳಿ ಅಷ್ಟೇ. ಚೆನ್ನಾಗಿರುತ್ತಾ? ಅದು ಇನ್ನೊಂದು ಕ್ವಶನ್ಗೆ ಹೋಗ್ಬೇಕು. ಮುಂದಕ್ಕೆ ಮಾತ್ರ ಉತ್ತರ ಕೊಡುತ್ತೆ ಗ್ರಹಗಳು. ನಾವು ಏನ್ ಮಾಡ್ತೀವಿ ಪ್ರಶ್ನಾಶಾಸ್ತ್ರದಲ್ಲಿ, ಗ್ರಹಗಳನ್ನ ನಿಲ್ಲಿಸಿ, ಮೇಲ್ಗಡೆ ಇರತಕ್ಕಂತ ನವಗ್ರಹಗಳನ್ನ ನಿಲ್ಲಿಸಿ ಕ್ವಶನ್ ಕೇಳ್ತಾ ಇದ್ದೀವಿ. ಅವ್ರು ಹೇಳಲೇಬೇಕು, ಸುಳ್ಳು ಹೇಳಂಗಿಲ್ಲ. ಅಲ್ಲಿ ಜಾತಕ ಸುಳ್ಳಾಗತ್ತೆ, ಪ್ರಶ್ನಾಶಾಸ್ತ್ರ ಸುಳ್ಳಾಗಲ್ಲ. ಜಾತಕದಲ್ಲಿ ಏನಾಗುತ್ತೆ? ಎಲ್ಲವೂ ಮಿಶ್ರಣದಲ್ಲಿದೆ. ನಮ್ಮ ದಶಾ ಭುಕ್ತಿ ಅಂತರ್ಭುಕ್ತಿ ಏನಾಗುತ್ತೆ? ಜೀವನದಲ್ಲಿ ಇರ್ತಕ್ಕಂಥದ್ದು ಎಲ್ಲವೂ ಮಿಕ್ಸ್ ಆಗಿರುತ್ತೆ. ಇವತ್ತು ನಾವು ಕೆಲ್ಸಕ್ಕೆ ಹೋಗೋದು ಅದರೊಳಗೇನೆ ಇರುತ್ತೆ. ಮತ್ತೆ ನಾವು ಮದುವೆ ಆಗೋದು ಅದರೊಳಗಡೆ ಇರುತ್ತೆ. ಮನೆ ಕಟ್ಟೋದು ಅದರೊಳಗಡೆ ಇರುತ್ತೆ. ಯಾವ್ಯಾವುದು ಅಂತ ವಿಂಗಡಣೆ ಮಾಡೋದು ಸ್ವಲ್ಪ ಪ್ರಾಕ್ಟೀಸ್ ಬೇಕಾಗುತ್ತೆ. ಆದ್ರೆ ಪ್ರಶ್ನಾಶಾಸ್ತ್ರ ಇದೆಯಲ್ಲ, ಒಂದು ಕ್ವಶನ್ ಕೇಳ್ತೀರಾ, ಅದಕ್ಕೆ ಮಾತ್ರ ಆನ್ಸರ್ ಹುಡುಕ್ತೀರಾ, ಎಸ್ ಆರ್ ನೋ, ಕಡ್ಡಿ ತುಂಡಾದಂಗೆ. ಇಲ್ಲಿ ಜ್ಯೋತಿಷ್ಯದ ಮೇಲೆ ಪೂರ್ಣ ಪ್ರಮಾಣದ ನಂಬಿಕೆ ನಮ್ಮ ಪ್ರಶ್ನಾಶಾಸ್ತ್ರದಲ್ಲೇ ಬರೋದು. ಯಂಗ್ಸ್ಟರ್ಸ್ ಕಲೀರಿ. ನಮ್ಮ ಹಿಂದೂ ಧರ್ಮನ ಉಳಿಸ್ತಕ್ಕಂಥದ್ದು ಮಾಡಿ, ಆತ್ಮವಿಶ್ವಾಸ ಬೆಳೆಸ್ಕೊಂಡು ಇದನ್ನ ಕಲೀರಿ. ನಿಮಗೆ ಹಿಂದೂ ಧರ್ಮದ ಮೇಲೆ ವಿಶ್ವಾಸ ಇದ್ರೆ ಅಕ್ಟೋಬರ್ 18 ದೂರ ಇದೆ, ಆದ್ರೂ ಸಂಕಲ್ಪ ಮಾಡ್ಕೊಂಡು ಜಾಯ್ನ್ ಆಗಿ. ಒಂದು ವಿದ್ಯಾರ್ಥಿಯೊಬ್ರು ನಮ್ಮ ನಕ್ಷತ್ರಾಡಿ ಕಲಿತು ಅವರ ಅನಿಸಿಕೆ ಅಭಿಪ್ರಾಯ ಒಬ್ರು ಹೇಳಿದ್ದಾರೆ, ನೋಡ್ಕೊಂಬರೋಣ ಬನ್ನಿ. ನಮಸ್ಕಾರ, ಗುರುಭ್ಯೋ ನಮಃ. ನಮಸ್ಕಾರ ಗುರುಗಳಿಗೆ. ನಾನು ಕಲ್ಪನಾ ಅಂತ ಹೇಳಿ, ನಾನು 85 ಬ್ಯಾಚ್ನ ಸ್ಟೂಡೆಂಟು. ನನಗೆ ಈ ಸಬ್ಜೆಕ್ಟ್ ಮೇಲೆ ಬಹಳ ಇಂಟ್ರೆಸ್ಟ್ ಇತ್ತು ಮೊದಲಿಂದಾನು. ನಕ್ಷತ್ರ ನಾಡಿಯನ್ನ ಟಿವಿಗಳಲ್ಲಿ ನೋಡ್ತಾನೆ ಬರ್ತಾ ಇದ್ದೆ.
ಆವಾಗ ಯಾವಾಗ್ಲೂ ಅವ್ರು ಹೇಳ್ತಾ ಇದ್ರು 15 ದಿವಸದೊಳಗೆ ಕಲ್ತ್ಕೋಬಹುದು, ಕಲ್ತ್ಕೊಳ್ಳಿ ಬನ್ನಿ ಅಂತ ಬಹಳ ಚೆನ್ನಾಗಿ ಹೇಳ್ತಾ ಇದ್ರು. ಇದು ನನ್ಗೆ 15 ದಿವಸದಲ್ಲಿ ಆಗತ್ತಾ ಅಂತ ಯೋಚನೆ ಇತ್ತು, ನೋಡೇ ಬಿಡೋಣ ಅಂತ ಹೇಳ್ಬಿಟ್ಟು ಜಾಯಿನ್ ಆದೆ. ಆಮೇಲೆ ನೋಡಿದ್ರೆ ಅದು ನನ್ಗೆ ಏನು ಅಂತಂದ್ರೆ ಅದ್ರ ಬಗ್ಗೆ ಏನೂನೇ ಗೊತ್ತಿರ್ಲಿಲ್ಲ, ಎಲ್ಲ ಹೇಳ್ಕೊಟ್ರು. ಸೊ ಆಮೇಲಿಂದ ಒಂದು ಪ್ರೆಡಿಕ್ಷನ್ಸ್ ಹೆಂಗ್ ಮಾಡೋದು ಅಂತ ಹಿಟ್ ಥಿಯರಿ ಬಗ್ಗೆನೂ ಹೇಳ್ಬಿಟ್ಟು ಆಮೇಲೆ ಒಂದು ಆಪ್ ಅನ್ನು ಕೊಟ್ರು. ಆ ಆಪ್ ಇಂದ ಅಂತೂ ನಮ್ಗೆ ಎಷ್ಟು ಕಾನ್ಫಿಡೆನ್ಸ್ ಬಂತು ಅಂತಂದ್ರೆ ಪ್ರಿಡಿಕ್ಷನ್ಸ್ಗೆ ಏನಿರ್ತಾ ಎಲ್ಲ ಪ್ರತಿಯೊಂದು ಗೊತ್ತಾಗಕ್ ಶುರುವಾಯ್ತು. ಅದರಿಂದ ನನ್ನ ಎಲ್ಲಾರ್ಗು ಪ್ರೆಡಿಕ್ಷನ್ಸ್ ಟ್ರೈ ಮಾಡೋಣ ಅಂತ ಹೇಳಿ ಮನೆಯವರಿರೋರ್ಗೆಲ್ಲ ಟ್ರೈ ಮಾಡಿದೆ. ನನ್ನ ಮಗಳಿಗೆ ವೀಸಾ ಎಲ್ಲ ಆಗ್ಬೇಕಾಗಿತ್ತು, ಆಗಿಲ್ಲಲ್ಲ ಅಂತ ಇದ್ಲು ಅವಳು. ಅವಾಗ ನಾವು ಅದರೊಳಗೆ ಪ್ರೆಡಿಕ್ಷನ್ ಪ್ರಕಾರ ನೋಡ್ಕೊಂಡು ಅದರೊಳಗೆ ಹಿಟ್ ಆಗತ್ತೆ, ಇಂಥ ಡೇಟಿಗೆ ಹಿಟ್ ಆಗತ್ತೆ ಅಂತ ಹೇಳಿ ಗುರುಗಳ ಹತ್ರನೂ ಅದಕ್ಕೆ ಮಂತ್ರ ಎಲ್ಲ ಕೇಳ್ಕೊಂಡು ಅದನ್ನೆಲ್ಲ ಹೇಳ್ಕೊಟ್ಮೇಲೆ ಅವಳಿಗೆ ಇವಾಗ ಎಲ್ಲ ಪೇಪರ್ಸ್ ಎಲ್ಲ ಮೂವ್ ಆಗಿದೆ ಅಂತ ಹೇಳಿದಾಳೆ. ನನ್ ಮಗನು ಮನೆ ಕೊಂಡ್ಕೋಬೇಕಿತ್ತು, ಬಟ್ ಅವ್ನು ತಗೊಳ್ಳೋದೋ ಬೇಡವೋ ಅನ್ನೋ ಡೈಲಮಲ್ಲಿದ್ದ. ಆಮೇಲೆ ನಾವು ಹೇಳಿದ್ವಿ ಅದ್ರೊಳಗೆ 411 ಎಲ್ಲ ಹಿಟ್ ಆಗತ್ತೆ, ಈಗ ನಿಮ್ಗೆ ತಗೊಳ್ಳೋ ಯೋಗ ಬಂದಿದೆ ತಗೋ ಅಂತ ಹೇಳಿದ್ಮೇಲೆ ಅವ್ನು ಇವಾಗ ಮಾಡಿ ಇವಾಗ ಆಲ್ಮೋಸ್ಟ್ ಫೈನಲ್ ಸ್ಟೇಜಸ್ ಬಂದಿದೆ. ಆಮೇಲೆ ನನ್ನ ಫ್ರೆಂಡ್ಸು ರಿಲೇಟಿವ್ಸು ಎಲ್ಲಾರ್ಗು ಹೇಳ್ತಾ ಹೋದೆ. ಆವಾಗ ಅವರೆಲ್ಲ ಎಷ್ಟು ಖುಷಿಯಾಗಿ ಅದರೊಳಗೆ ಪರ್ಫೆಕ್ಟ್ ಆಗಿ ಬರ್ತಾ ಇದೆ ಅಂತಂದ್ರೆ ಅವರಾಗವರೇ ಎಲ್ಲಾನು ನನ್ನ ಅಕೌಂಟಿಗೆ ಬೇಡ ಅಂದ್ರೂ ಅವರಾಗವರೇ ಎಲ್ಲ ಅಕೌಂಟಿಗೆ ಕ್ರೆಡಿಟ್ ಮಾಡಕ್ ಶುರು ಮಾಡ್ಬಿಟ್ಟಿದ್ದಾರೆ, ಅಕೌಂಟ್ಗೆ ಅಮೌಂಟ್ ಅನ್ನ. ಅಷ್ಟು ಕಾನ್ಫಿಡೆನ್ಸ್ ಬರುತ್ತಾ ಇದೆ. ಗುರುಗಳದ್ದು ಅವ್ರು ಹೇಳ್ದಂಗೆನೆ ನೀವೇ ಕಲ್ತ್ಕೊಂಡು ನಮ್ಗೆ ಎಷ್ಟೋ ಡೈಲಮಾ ಇರುತ್ತೆ, ಏನು ನಾವು ಈ ಕೆಲಸ ಮಾಡ್ಬೋದೋ ಮಾಡಬಾರ್ದೋ, ಈ ಎಜುಕೇಶನ್ ಮುಂದೆ ಹೋಗ್ಬೇಕಾ ಬೇಡವಾ, ಈ ಜಾಬ್ ತಗೋಬೋದಾ ತಗೋಬಾರ್ದು, ಎಲ್ಲದಕ್ಕೂ ಒಂದು ಆನ್ಸರ್ ಅನ್ನೋದು ಬಂದೇ ಬರುತ್ತೆ ಇದ್ರೊಳಗೆ. ಅದಕ್ಕೆ ದಯವಿಟ್ಟು ಎಲ್ಲರೂ ಕಲ್ತ್ಕೊಂಡ್ರೆ ಬಹಳ ಚೆನ್ನಾಗಿ ನಿಮ್ಗೆ ಮನೆಯವ್ರಿಗೊಬ್ರಿಗೆ ಅಲ್ಲ ಎಲ್ಲಾರ್ಗು ಹೆಲ್ಪ್ ಮಾಡ್ಬೋದು, ಎಲ್ಲಾರ್ಗು ಹೆಲ್ಪ್ ಆಗತ್ತೆ. ಇದರಿಂದ ನನಗೆ ಎಷ್ಟು ಖುಷಿಯಾಗಿದೆ ಅಂತಂದ್ರೆ ನಾನು ಹೈಯರ್ ಕ್ಲಾಸಸ್ಗೂ ಹೋಗಿ ಅಟೆಂಡ್ ಮಾಡಿ ಇದನ್ನ ಫರ್ದರ್ ಕಂಟಿನ್ಯೂ ಮಾಡಬೇಕು ಅಂತ ಯೋಚನೆ ಮಾಡಿದ್ದೀನಿ. ಓಕೆ, ಕಾರ್ಯಕ್ರಮ ಮುಗಿಸ್ತಕ್ಕಂಥ ಸಮಯ. ಮತ್ತೆ ಸಂಜೆ ಈ ಶುಕ್ರನ ಪ್ರವೇಶದ ಬಗ್ಗೆ, ಹೊಸ ರಾಶಿಗೆ ಪ್ರವೇಶದ ಬಗ್ಗೆ ಮಾತಾಡೋಣ. ನಾಳೆ ಸಂಜೆ ಮತ್ತೆ ಸೂರ್ಯನ ಪ್ರವೇಶದ ಬಗ್ಗೆ, ಈ ಗೋಚಾರ ರೀತಿ ಫಲಗಳನ್ನ ನಾಳೆ ಸಾಯಂಕಾಲ ಮಾತಾಡೋಣ. ಸೊ ಸಂಜೆ 9:30ಯಿಂದ 10:00 ಸೇಮ್ ಕಾರ್ಯಕ್ರಮ. ಕರೆ ಮಾಡಿ ತಿಳ್ಕೊಳ್ಳಿ. ಆದರೆ ಕಲಿತಕ್ಕಂಥ ಒಂದು ಸಂಕಲ್ಪ ಮಾಡ್ಕೊಳ್ಳಿ. ಹೆಚ್ಚು ಜನ ಕಲಿತ್ರೆ ಖಂಡಿತ ಈ ಶಾಸ್ತ್ರದ ಮೇಲೆ ವಿಶ್ವಾಸ, ನಾನು ಕಲಿಬೇಕು ಅನ್ನೋ ಒಂದು ಉತ್ಸಾಹ, ನಾನು ಕಲಿಬೇಕು, ನಾನು ಅದನ್ನು ಮುಂದೆ ತಗೊಂಡು ಹೋಗಬೇಕು ಅನ್ನೋ ದೃಢ ವಿಶ್ವಾಸ ನೀವು ತಗೊಂಡಲ್ಲಿ ಖಂಡಿತ ಅಲ್ಲಲ್ಲಿ ನಮ್ಮ ನಕ್ಷತ್ರ ನಾಡಿ ಇದ್ದಾಗ ಖಂಡಿತ ನಮಗೆ ಆತ್ಮವಿಶ್ವಾಸ ಮತ್ತು ನಮ್ಮ ಧರ್ಮದ ಮೇಲೆ ವಿಶ್ವಾಸ ಹೆಚ್ಚಾಗುತ್ತೆ. ಧರ್ಮೋ ರಕ್ಷತಿ ರಕ್ಷಿತಃ, ಅದೆಲ್ಲ ಅರ್ಥ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಸೊ ಬನ್ನಿ. ಮತ್ತು ಹಾಗೆ ಇದೇ ಶುಕ್ರವಾರ ಲಕ್ಷ್ಮೀ ಹಬ್ಬ ಇದೆ. ಒಂದು ಒಳ್ಳೆ ತಂತ್ರ, ಸ್ವಲ್ಪ ಹೆಚ್ಚಾಗಿ ಐಶ್ವರ್ಯ ಹೆಚ್ಚು ಮಾಡ್ಕೊಳ್ತಕ್ಕಂಥ ಒಂದು ತಂತ್ರ ಈ ಒಂದು ಗುರುವಾರದಲ್ಲಿ ಒಂದು ಯಾವ್ಯಾವುದಿದೆ ಅಂತ ನೋಡ್ತಾ ಇದ್ದೀನಿ. ಈ ಲಕ್ಷ್ಮೀ ಹಬ್ಬದಲ್ಲಿ ನಮಗೆ ಆರ್ಥಿಕವಾಗಿ, ಮಾನಸಿಕವಾಗಿ, ದೈಹಿಕವಾಗಿ ಎಲ್ಲವೂ ಕೂಡ ಅಭಿವೃದ್ಧಿ ತರ್ತಕ್ಕಂಥದ್ದಾಗಲಿ ಅಂತ ಹೇಳಿ ಗುರುವಾರದ ಎಪಿಸೋಡಲ್ಲಿ ಒಂದು ಪ್ಲ್ಯಾನ್ ಮಾಡಿದ್ದೀನಿ. ನೋಡಿ, ಕಾರ್ಯಕ್ರಮ ಮುಗಿಸ್ತಕ್ಕಂಥ ಸಮಯ. ಒಳ್ಳೆಯದಾಗಲಿ, ಎಲ್ಲರೂ ಚೆನ್ನಾಗಿರಿ. ಸರ್ವೇ ಜನ ಸುಖಿನೋ ಭವಂತು.